ಉದ್ಘಾಟನಾ ಸಮಾರಂಭ ಮತ್ತು ವಿಚಾರ ಸಂಕಿರಣ, ನಡುತಿಟ್ಟಿನ ಹಾರಾಡಿ ಮತ್ತು ಮಟಪಾಡಿ ಶೈಲಿಗಳಲ್ಲಿನ ಸಾಮ್ಯತೆ, ಭಿನ್ನತೆ ಮತ್ತು ವೈಶಿಷ್ಟ್ಯತೆ ಎನ್ನುವುದರ ಬಗ್ಗೆ, ಹಾಗೆ ಅದರ ಪ್ರಾತ್ಯಕ್ಷಿತೆ ಯಕ್ಷಗಾನ ಗುರುಗಳಾದಂಥ ಸುಜೇಂದ್ರ ಹಂದೆ ಮತ್ತು ತಂಡದವರಿಂದ, ತದನಂತರದಲ್ಲಿ ಹೇರಂಜಾಲು ಗೋಪಾಲಗಾಣಿಗ ಮತ್ತು ಡಾಕ್ಟರ್ ಸುರೇಂದ್ರ ಪಣಿಯೂರು ಇವರ ನಿರ್ದೇಶನದಲ್ಲಿ ಇವೆರಡು ಶೈಲಿಗಳನ್ನೊಳಗೊಂಡ ಒಂದು ಪರಿಪೂರ್ಣವಾದಂಥ ಪಾರಂಪರಿಕ ಶುದ್ಧ ಯಕ್ಷಗಾನ ಮೀನಾಕ್ಷಿ ಕಲ್ಯಾಣ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಮ್ಮ ರಂಗಸ್ಥಳದ ಕಾರ್ಯಕರ್ತರು ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ಳಬೇಕು. ಅಕಾಡೆಮಿಯ ರಿಜಿಸ್ಟ್ರಾರ್ ಆದಂಥ ಶ್ರೀಮತಿ ನಮ್ರತಾ ಎನ್ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಸಹಕಾರ ಸಂಘಗಳ ಉಪನಿಬಂಧಕರಾದ ಸನ್ಮಾನ್ಯ ಶ್ರೀ MP ಮಂಜುನಾಥ್ ರವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಕರಾವಳಿಗರ ಒಕ್ಕೂಟದ ಗೌರವಾಧ್ಯಕ್ಷರಾದಂಥ ಮಾನ್ಯ ಡಾಕ್ಟರ್ ಸುರೇಶ್ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿಕ್ಕಿದ್ದಾರೆ. ಯಕ್ಷಗಾನ ಭಾಗವತರು ಹಾಗೂ ಲೇಖಕರು ಆಗಿರುವಂಥ ಸನ್ಮಾನ್ಯ ಡಾಕ್ಟರ್ ಸುರೇಂದ್ರ ಪಣಿಯೂರು ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. MIT ಮಣಿಪಾಲದ ಪ್ರೊಫೆಸರ್ ಆಗಿರುವಂಥ ಯಕ್ಷಗಾನ ವಿಮರ್ಶಕರು ಮತ್ತು ಲೇಖಕರು ಆಗಿರುವಂಥ ಪ್ರೊಫೆಸರ್ SV ಉದಯ್ ಕುಮಾರ್ ಶೆಟ್ಟಿ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ಮಕ್ಕಳ ಮೇಳ ಸಾಲಿಗ್ರಾಮ ಕೋಟ ಇದರ ಕಾರ್ಯದರ್ಶಿಯಾಗಿರುತ್ತಾ ಸನ್ಮಿತ್ರರಾದಂಥ ಶ್ರೀ H ಸುಜೇಂದ್ರ ಹಂದೆ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ನನ್ನ ಮಿತ್ರರು ಹಾಗೂ ಕರ್ನಾಟಕ ಗಾಣಿಗರ ಸಂಘದ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಅಧ್ಯಕ್ಷರಾಗಿರತಕ್ಕಂಥ MR ರಾಜಶೇಖರ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ರಂಗಸ್ಥಳದ ಅಧ್ಯಕ್ಷರಾದಂಥ ಮಾನ್ಯ RK ನಾಗೂರು ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ರಜತ ಪರ್ವ 2025 ರಂಗಸ್ಥಳಕ್ಕೆ 25ರ ಸಂಭ್ರಮ. ಈ ಸಂಭ್ರಮವ ಕ್ಷಣವನ್ನು ಸಾರ್ಥಕ ಎನಿಸುವಂಥ ಭಾವದಲ್ಲಿ ಕಟ್ಟಿಕೊಡಲು ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅದರ ಉದ್ಘಾಟನಾ ಸಮಾರಂಭಕ್ಕೆ ನಾವೀಗ ಸಾಕ್ಷಿಯಾಗಿದ್ದೇವೆ. ಈ ಉದ್ಘಾಟನಾ ಸಮಾರಂಭ ಆರಂಭ ಮಾಡುವರೆ ಮೊದಲಿಗೆ ಪ್ರಾರ್ಥನೆ ಪ್ರೇಮಕ್ಕ ಮತ್ತು ತಂಡದವರಿಂದ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡು ಶ್ರೀವರದಾಯಕ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡು ಶ್ರೀವರದಾಯಕ. ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ, ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ. ಪಾವನ
ಪಾಪನವೇ ಉಳಿಸೋ ಈ ಶಾಂತಿಧಾಮ, ಪಾವನಗೊಳಿಸೋ ಈ ಶಾಂತಿಧಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಗಂಗಾಧರ ಸುತ ಚಂದ್ರ ಸುಧಾಕರ ಸಂಕಟ ಹರಿಸು ಶ್ರೀ ಶುಭದಾಯಕ. ಗಂಗಾಧರ ಸುತ ಚಂದ್ರ ಸುಧಾಕರ ಸಂಕಟ ಹರಿಸು ಶ್ರೀ ಶುಭದಾಯಕ. ಭವಸಾಗರವನು ದಾಟಲು ಅನುದಿನ, ಭವಸಾಗರವನು ದಾಟಲು ಅನುದಿನ. ಸಾಧನವೇ ತವ ತಾರಕ ನಾಮ, ಸಾಧನವೇ ತವ ತಾರಕ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ವಿಘ್ನ ನಿವಾರಕನಾದಂಥ ವಿನಾಯಕನನ್ನು ಸ್ತುತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಆರಂಭವನ್ನು ಕಟ್ಟಿಕೊಂಡಿದ್ದೇವೆ. ನಾನೀಗಾಗಲೇ ಹೇಳಿದ ಹಾಗೆ ಇದು ರಂಗಸ್ಥಳ ಮತ್ತು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮ. ಬಡಗುತಿಟ್ಟು, ಬಡ ಬಡಗುತಿಟ್ಟು, ತೆಂಕುತಿಟ್ಟು ಈ ರೀತಿಯ ತಿಟ್ಟು ಪ್ರಭೇದಗಳಿದ್ದರೂ ಕೂಡ ಒಂದು ನುಡುತಿಟ್ಟು ಅನ್ನತಕ್ಕಂಥ ಒಂದು ಪರಂಪರೆ, ಒಂದು ಶೈಲಿ ನಮ್ಮಲ್ಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಬಡಗಿನ ವೇಷಭೂಷಣಗಳ ಅಥವಾ ಯಕ್ಷಗಾನದ ಆ ತಿಟ್ಟಿನ ಆಕ್ರಮಣದಿಂದಲೋ ಏನೋ ಗೊತ್ತಿಲ್ಲ, ಅತ್ತ ಬಡಗು ಎಂದೆನಿಸಿಕೊಂಡಂಥದ್ದು, ಇತ್ತು ತೆಂಕುತಿಟ್ಟು ಎಂದೆನಿಸಿಕೊಂಡಂಥ ಎರಡು ತಿಟ್ಟುಗಳ ಪ್ರಭಾವದಿಂದಾಗಿ ಎಲ್ಲೋ ಒಂದು ಕಡೆ ನಡುತಿಟ್ಟು ಮೊಬ್ಬಾಗಿ ಕಾಣಿಸ್ತಾ ಇದೆ. ನಡುತಿಟ್ಟಿನ ಪರಂಪರೆಯ ವೇಷಗಾರಿಕೆಯನ್ನು ಅಥವಾ ನಡುತಿಟ್ಟಿನ ಪರಂಪರೆಯ ಹೆಜ್ಜೆ ಗತ್ತುಗಾರಿಕೆಯನ್ನು ಇವತ್ತು ಕೆಲವು ಕಲಾವಿದರು ಮಾತ್ರ ಒಂದೆರಡು ಮೇಳಗಳಲ್ಲಿ ಆಡತಕ್ಕಂಥ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ರಂಗಸ್ಥಳದ 25ರ ಈ ಸಂಭ್ರಮದಲ್ಲಿ ಏನಾದರೂ ಒಂದು ಹೊಸತನವನ್ನು ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಅನ್ನಿಸಿದಾಗ ನಮ್ಮನ್ನು ಹೆಚ್ಚು ಒತ್ತಾಯಿಸಿ ನೀವು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಬೆನ್ನು ತಟ್ಟಿದವರು ಮೊದಲಿಗೆ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿಯವರು. ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿಯವರು ಮತ್ತು ನಾನು ಯಕ್ಷಗಾನದ ನೆಲೆಯಲ್ಲಿ ಆತ್ಮೀಯತೆ ಇದ್ದರೂ ಕೂಡ ಅವರು ಅಧ್ಯಕ್ಷರಾಗಿ ಮೊದಲ ಭೇಟಿ ಅಕಾಡೆಮಿಯಲ್ಲಿ ಇತ್ತೀಚೆಗೆ ನಮಗಿಬ್ಬರಿಗಾಯಿತು. ನಾನು ಹೋಗಿದ್ದು ಬೇರೆ ಯಾವುದೋ ಒಂದು ಮಾತುಕತೆಯ ಸಲುವಾಗಿ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೋದಾಗ ಹೀಗೆ ರಂಗಸ್ಥಳ 25ರ ಪ್ರಸ್ತಾಪವನ್ನು ಅವ್ರ ಜೊತೆ ಇಟ್ಟಾಗ ನಾನು ಜುಲೈ 20ಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ನಮ್ಮ ಒಟ್ಟಾರೆ ಬೆಳಿಗ್ಗಿಂದ ಸಂಜೆ ತನಕದ ಕಾರ್ಯಕ್ರಮಗಳ ಪಟ್ಟಿಯನ್ನು ಅವ್ರಿಗೆ ಕೊಟ್ಟೆ. ಆವಾಗ ಅವ್ರು ಹೇಳಿದ್ದು, ಇಲ್ಲ ನೀವು ಅಕಾಡೆಮಿ ಜೊತೆ ಕೈ ಜೋಡಿಸಿ ಮತ್ತೊಂದು ಕಾರ್ಯಕ್ರಮ ಮಾಡಬೇಕು, ನಮ್ಮ ನಡುತಿಟ್ಟಿನ ಈ ಪರಂಪರೆ ಏನಿದೆ ಇದನ್ನು ನಾವು ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಈ ತಿಟ್ಟಿನ ಪರಂಪರೆಯನ್ನು ಮುಂದಿನಕ್ಕೆ ಕೊಡಬೇಕು, ಇದೊಂದು ದಾಖಲೀಕರಣ ಆಗಬೇಕು, ಇದು ನಿಮ್ಮ ಮೂಲಕ ಆಗಬೇಕು, ನಿಮ್ಮ ಸಂಸ್ಥೆಯ ಮೂಲಕ ಆಗಬೇಕು ಅನ್ನುವಂಥ ಮಾತನ್ನು ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿಯವರು ನನ್ನ ಹತ್ರ ಹೇಳಿ, ನನ್ನ ಹತ್ತಿರ ಆ ಸಂದರ್ಭದಲ್ಲಿ ರಂಗಸ್ಥಳದ ಲೆಟರ್ ಹೆಡ್ ಯಾವುದೂ ಇಲ್ದಿದ್ರೂ ಕೂಡ ಅವರೇ ಒಂದು ನನಗೆ ಪೇಪರ್ ಕೊಟ್ಟು ನೀವು ಬರೀರಿ ಅಕಾಡೆಮಿಗೆ ಅಂಥೇಳಿ, ಇವತ್ತೇ ಮೀಟಿಂಗ್ ಇದೆ ನಾನು ಮಾತಾಡ್ತೇನೆ ಅಂತೇಳಿ ಹೇಳಿ ಈ ಕಾರ್ಯಕ್ರಮವನ್ನು ಮಾಡುವರೇ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದು ಮಾನ್ಯ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿಯವರು. ಆ ಕಾರಣಕ್ಕಾಗಿ ಈ ಶನಿವಾರ ಮಧ್ಯಾಹ್ನ ಈ ಸಮಯದಲ್ಲಿ ನಾವೆಲ್ಲ ಒಂದುಗೂಡಲು ಕಾರಣ ಆಯಿತು ಅಂತ ಹೇಳ್ತಾ ಇದ್ದೆ. ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿಯವರು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನೇತೃತ್ವವನ್ನು ವಹಿಸಿಕೊಂಡಾಗ ಒಂದು ತಿಟ್ಟಿಗೆ ಅಥವಾ ಒಂದು
ಪ್ರದೇಶಕ್ಕೆ ಮಾತ್ರ ಸರ್ಕಾರ ಆದ್ಯತೆಯನ್ನು ಕೊಟ್ಟಿದೆ, ಇನ್ನೊಂದು ಭಾಗವನ್ನು ಅಕಾಡೆಮಿಲಿ ಕಡೆಗಣಿಸಿದೆ ಅಂತ ಆರೋಪಗಳು ಕೇಳಿ ಬಂದರೂ ಕೂಡ ಅದನ್ನು ಸಮನ್ವಯ ಮಾಡುವಲ್ಲಿ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು ಯಶಸ್ಸನ್ನು ಕಾಣ್ತಾರೆ. ನಮ್ಮ ಬಡಗಿಗೂ ಪ್ರಾತಿನಿಧ್ಯ ಕಡಿಮೆ ಆಗುತ್ತೆ ಅನ್ನುವಂಥ ನೆಲೆಯಲ್ಲಿ ಕೋಪ್ ಮಾಡಬೇಕಾದಂಥ ಸದಸ್ಯರನ್ನು ಬಡಗಿನಿಂದಲೇ ಕೋಪ್ ಮಾಡಿಕೊಂಡು ಎಲ್ಲ ರೀತಿಯ ಎಲ್ಲ ತಿಟ್ಟುಗಳಿಗೂ ಕೂಡ ನಾನು ತಿಟ್ಟು ಪ್ರಭೇದಗಳಿಲ್ಲದೆ ಕೇವಲ ಯಕ್ಷಗಾನ ಅನ್ನೋದಕ್ಕೆ ಮಾತ್ರ ನ್ಯಾಯ ಕೊಡ್ತೇನೆ ಅನ್ನುವಂಥ ನೆಲೆಯಲ್ಲಿ ಯಕ್ಷಗಾನದ ಚುಕ್ಕಾಣಿ, ಆ ಅಕಾಡೆಮಿಯ ಚುಕ್ಕಾಣಿಯನ್ನು ಹಿಡಿದಿರ್ತಾರೆ. ಸರ್ಕಾರದಿಂದ ಬರತಕ್ಕಂಥ ಸವಲತ್ತುಗಳನ್ನು ಈ ಕರ್ನಾಟಕದ ಅತ್ಯಂತ ಶ್ರೀಮಂತ ಕಲೆಯಾದಂಥ ಯಕ್ಷಗಾನಕ್ಕೆ ತಾನು ಏನು ಮಾಡ್ಬೋದು ಅನ್ನುವ ಕನಸನ್ನು ಕಾಣುತ್ತಾ ಹಲವಾರು ವಿಚಾರ ಸಂಕಿರಣಗಳನ್ನು, ಹಲವಾರು ವೇಷಗಾರಿಕೆ ಕಮ್ಮಟಗಳನ್ನು, ಯಕ್ಷಗಾನ ತರಬೇತಿಯ ಶಿಬಿರಗಳನ್ನು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಅಕಾಡೆಮಿಯ ವತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಯಾವುದೇ ಒಂದು ತಿಟ್ಟು ಪ್ರಭೇದವೋ, ಜಾತಿ ಪ್ರಭೇದವೋ, ಧರ್ಮ ಭೇದವೋ ಅನ್ನುವಂಥದ್ದನ್ನು ಶಿವರಾಮ್ ಶೆಟ್ಟರು ನೋಡ್ತಾ ಇಲ್ಲ. ಸಮಗ್ರವಾಗಿ ಒಂದು ಯಕ್ಷಗಾನ ಅನ್ನುವಂಥದ್ದಕ್ಕೆ ನ್ಯಾಯ ಕೊಡುವಲ್ಲಿ, ಒಂದು ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಶಿವರಾಮ್ ಶೆಟ್ಟರು ತಮ್ಮ ನೇತೃತ್ವದೊಂದಿಗೆ, ತಮ್ಮ ತಂಡದೊಂದಿಗೆ ಈ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರ ಸಹಕಾರದಿಂದ, ಅವರ ಕನಸಿನಿಂದ, ಅವರು ಅತ್ಯಂತ ಪ್ರೀತಿಸುವ ಈ ನಡುತಿಟ್ಟಿನ ಪರಂಪರೆಯನ್ನು ದಾಖಲೀಕರಣಕ್ಕಾಗಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ನಮ್ಮ ಕಾರ್ಯಕ್ರಮಕ್ಕೆ ಕರಾವಳಿಗರ ಒಕ್ಕೂಟದ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಸುರೇಶ್ ರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೆ. ಹಾಗೆ ಒಂದು ಯಕ್ಷಗಾನ ಅಕಾಡೆಮಿ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡಲಿಕ್ಕಾಗ್ತದೆ ಅದರ ಸಾಧ್ಯತೆಗಳನ್ನು ಅವರ ತಂಡದೊಂದಿಗೆ ಚರ್ಚಿಸಿ ಹಲವಾರು ಕಾರ್ಯಕ್ರಮಗಳನ್ನು, ಭಿನ್ನ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಮಾನ್ಯ ತಲ್ಲೂರು ಶಿವರಾಮ್ ಶೆಟ್ಟಿಯವರು. ಅದರ ಜೊತೆಯಲ್ಲೇ 25 ವರ್ಷಗಳ ಕಾಲ ನಿರಂತರವಾಗಿ ಈ ಯಕ್ಷಗಾನ ರಂಗಭೂಮಿಯಲ್ಲಿ, ಈ ನಗರದ ಪ್ರದೇಶದಲ್ಲಿ ಅಶಕ್ತ ಕಲಾವಿದರಿಗೆ ನೆರವಾಗಬೇಕು, ಅವರಿಗೆ ಶಕ್ತಿ ತುಂಬಬೇಕು ಅನ್ನುವಂಥ ಕಾರಣದಿಂದ ಹುಟ್ಟಿಕೊಂಡಂಥ ರಂಗಸ್ಥಳ ಯಕ್ಷಗಾನ ಸಂಸ್ಥೆಯು ಕೂಡ 25ರ ಹೊಸ್ತಿಲಿನಲ್ಲಿದೆ. ಅದರ ರಜತ ಪರ್ವ 2025ರ ಸಮಾರಂಭಕ್ಕೆ ಈಗ ಉದ್ಘಾಟನಾ ಕಾರ್ಯಕ್ರಮ ಈಗ ಆಗ್ತಾ ಇದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮದ ಜೋಡಣೆಯಲ್ಲಿ ನೆರವಾಗಿರತಕ್ಕಂಥ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ, ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಸಂಕೇತವಾಗಿ ಪುಸ್ತಕವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಜಗದೀಶ್ ಅವರು ಅವರಿಗೆ ಪುಸ್ತಕವನ್ನು ನೀಡುವುದರ ಮೂಲಕ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕು. ರಂಗಸ್ಥಳ ಸಂಸ್ಥೆಯ ಉಪಾಧ್ಯಕ್ಷರು ಜಗದೀಶ್ ಅವರು. ಸಹಕಾರ ಸಂಘಗಳ ಉಪನಿಬಂಧಕರು, ನನ್ನ ಸನ್ಮಿತ್ರರು ಆಗಿರುವಂಥ ಒಂದು ಸಂಘಟನೆಯಲ್ಲಿ ನಾನು ಮತ್ತು ಅವರು ಇಬ್ಬರು ಒಟ್ಟಿಗೆ ಕೆಲಸವನ್ನು ಮಾಡ್ತಕ್ಕಂಥವರು ಶ್ರೀ MP ಮಂಜುನಾಥ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತ. ಜಗದೀಶ್ ಹಂಗಾರಕಟ್ಟೆ ಅವರು ಪುಸ್ತಕವನ್ನು ನೀಡುವುದರ ಮೂಲಕ ಅವರನ್ನು ಪ್ರೀತಿಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕರಾವಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಇದರ ಗೌರವಾಧ್ಯಕ್ಷರಾಗಿರುವ ಡಾಕ್ಟರ್ ಸುರೇಶ್ GK ಇವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತ. ನಮ್ಮ ಸದಸ್ಯರಾದಂಥ ಸಂತೋಷ್ ಕೋಡಿಯವರು ದಯವಿಟ್ಟು ಅವರಿಗೆ ಪುಸ್ತಕವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕು. ಯಕ್ಷಗಾನ ರಂಗಭೂಮಿಯಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿ ಯಕ್ಷಗಾನದ ಭಾಗವತರು, ಲೇಖಕರು, ವಿಮರ್ಶಕರು, ಮೇಳದ ಯಜಮಾನರು ಆಗಿರತಕ್ಕಂಥ ಡಾಕ್ಟರ್ ಸುರೇಂದ್ರ ಪಣಿಯೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತ, ಸುಸ್ವಾಗತ. ಸದಸ್ಯ ಮಿತ್ರ ಉಮೇಶ್ ಅವರು ಪುಸ್ತಕವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಬೇಕು. ಯಕ್ಷಗಾನ ವಿಮರ್ಶಕರು, MIT ಮಣಿಪಾಲ್ ಇಲ್ಲಿ ಪ್ರೊಫೆಸರ್ ಆಗಿರುವಂಥ
ಎಸ್ ವಿ ಉದಯ್ ಕುಮಾರ್ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ರಂಗಸ್ಥಳ ಮತ್ತು ಅಕಾಡೆಮಿಯ ಪರವಾಗಿ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತ. ಸದಸ್ಯ ಮಿತ್ರ ಸಂತೋಷ ಹೊಸಂಗಡಿ ದಯವಿಟ್ಟು ಅವರಿಗೆ ಪುಸ್ತಕವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕು. ಮಕ್ಕಳ ಮೇಳ ಸಾಲಿಗ್ರಾಮ ಕೋಟ ಇದರ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಈ ನಡುತಿಟ್ಟಿನ ಪರಂಪರೆಯನ್ನು ಜಗದಗಲಕ್ಕೆ ಪಸರಿಸುತ್ತಿರುವವರು ತನ್ನ ತಂದೆಯ ಜೊತೆ ಸೇರಿ ಈ ನಡುತಿಟ್ಟನ್ನು ಉಳಿಸುವಲ್ಲಿ ಸದಾ ಶ್ರಮಿಸುತ್ತಿರುವ ಸನ್ಮಿತ್ರ ಎಚ್ ಸುಜೇಂದ್ರ ಹಂದೆ ಇವರಿಗೆ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತ. ಕುಸುಮಾಕರ್ ಅವರು ದಯವಿಟ್ಟು ಅವರಿಗೆ ಪುಸ್ತಕವನ್ನು ನೀಡುವುದರ ಮೂಲಕ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕು. ಕುಸುಮಾಕರ್. ಅಖಿಲ ಕರ್ನಾಟಕ ಗಾಣಿಗ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಎಂ.ಆರ್. ರಾಜಶೇಖರ ಗಾಣಿಗ ಇವರಿಗೆ ರಂಗಸ್ಥಳ ಮತ್ತು ಅಕಾಡೆಮಿಯ ಪರವಾಗಿ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತ. ಸದಸ್ಯ ಮಿತ್ರರಾದಂಥ ಶ್ರೀಧರ್ ನಾಗೂರು ಇವರು ಅವರಿಗೆ ಪುಸ್ತಕವನ್ನು ಹಸ್ತಾಂತರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಸ್ವಾಗತ ಸರ್, ನಿಮಗೆ ಸುಸ್ವಾಗತ. ಹಾಗೆ ಆಗಮಿಸಿದಂಥ ಸರ್ವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಅಕಾಡೆಮಿ ಮತ್ತು ರಂಗಸ್ಥಳ ಯಕ್ಷಮಿತ್ರಕೂಟದ ಪರವಾಗಿ ಹಾರ್ದಿಕವಾಗಿ ತಮ್ಮೆಲ್ಲರನ್ನ ಸ್ವಾಗತಿಸಿಕೊಳ್ತೇನೆ. ಪತ್ರಿಕಾ ಮಿತ್ರರು ಬಂದಿದ್ದೀರಿ, ಹಾಗೆ ರಂಗಸ್ಥಳದ ಮೇಲೆ ಅಭಿಮಾನವಿಟ್ಟು ಎಲ್ಲರೂ ಆಗಮಿಸಿದ್ದೀರಿ. ನಾನು ಒಬ್ಬೊಬ್ಬರ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಮತ್ತು ಆಮೇಲೆ ನಮಗೆ ಕಾರ್ಯಕ್ರಮವನ್ನು ನೀಡಲಿರುವಂತಹ ಹೆರಂಜಲು ಗೋಪಾಲಗಾಣಿಗ ಮತ್ತು ತಂಡದ ಸರ್ವ ಸದಸ್ಯರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಜಗದಗಲಕ್ಕೆ ನಮ್ಮ ಈ ಕಾರ್ಯಕ್ರಮವನ್ನು ಪಸರಿಸಲು ಬಂದಿರತಕ್ಕಂಥ ಕಿರಣ್ ಮತ್ತು ತಂಡದವರಿಗೂ ಕೂಡ ಎಲ್ರಿಗೂ ಮತ್ತೊಮ್ಮೆ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತ. ರಜತ ಪರ್ವ 2025 ಉದ್ಘಾಟನಾ ಸಮಾರಂಭ. ದಯವಿಟ್ಟು ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ವೇದಿಕೆಯ ಮೇಲೆ ಇದ್ದಂಥ ರಂಗಸ್ಥಳದ ಅಧ್ಯಕ್ಷರನ್ನು ಮತ್ತು ರಂಗಸ್ಥಳದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ರಜತ ಪರ್ವ 2025 ಉದ್ಘಾಟನಾ ಸಮಾರಂಭ. ವೇದಿಕೆಯ ಮೇಲೆ ಉಪಸ್ಥಿತಿರತಕ್ಕಂಥ ಎಲ್ಲ ಗಣ್ಯರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ದಯವಿಟ್ಟು ಹಚ್ಚೆವು ಕನ್ನಡದ ದೀಪ ಪ್ರೇಮಕ್ಕ ಮತ್ತು ಸಂಗಡಿಗರಿಂದ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲೂ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಅರಿವನ ಕಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು. ಹೆಮ್ಮಿರಲು ಪ್ರೀತಿ ಎಲ್ಲಿಯರು ಭೀತಿ, ನಾಡಲು ನೀತಿ ಇಡಿ ನೆನಪ. ಮನೆ ಮನಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಮ್ಮವರು ಗಳಿಸಿದ ಹೆಸರು ಉಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು.
ಹಸಿರು ನುಡಿಯು ಈ ನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡೇವು. ತೊರೆದೇವು ಮರಳ ಕೊಡೆದೇವು ಇರುಳ ಪಡೆದೇವು ತಿರುಳ ಇಡಿ ನೆನಪ. ಕರಳೆಂಬ ಕೊಡಿಗೆ ಮಿಂಚನ್ನು ಮುಡಿಸಿ ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಕಾರ್ಯಕ್ರಮಕ್ಕೆ ಈ ರಂಗಸ್ಥಳದ ರಜತ ಪರ್ವ ಕಾರ್ಯಕ್ರಮದ ಪ್ರಧಾನ ಪ್ರಾಯೋಜಕರಾಗಿರುವಂಥ KM ರಾಮಲಕ್ಷ್ಮಣ ಮತ್ತು ಸೋದರರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸಿಕೊಳ್ತೇನೆ. ದೂರದ ಕುಂದಾಪುರದಿಂದ ನಮ್ಮ ಕಾರ್ಯಕ್ರಮಕ್ಕಾಗಿ ಗಣೇಶ್ ಮಾಸ್ಟ್ರು ಚಲ್ಲಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತ. ನಮ್ಮ ಅಕಾಡೆಮಿಯ ಮಾಜಿ ಸದಸ್ಯರು ಮತ್ತು ಕರ್ನಾಟಕ ಕಲಾದರ್ಶಿಯ ಶ್ರೀನಿವಾಸ್ ಸಾಸ್ತಾನ್ರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು. ದೂರದ ಸೇಲಂನಿಂದ ರಂಗಸ್ಥಳದ ಮೇಲೆ ಅಭಿಮಾನವಿಟ್ಟು ಮಂಜುಣ್ಣ ಆಗಮಿಸಿದ್ದಾರೆ. ಮತ್ತೊಮ್ಮೆ ತಮಗೆ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆ ನಾಳೆ ಕೃಷ್ಣಗಾರುಡಿ ಅನ್ನುವಂಥ ಯಕ್ಷಗಾನವನ್ನು ಪ್ರದರ್ಶನ ಮಾಡ್ತಿರುವಂಥ ಶಿರೂರು ಪಣಿಯಪ್ಪಯವರ ಪುತ್ರ ಬಂದಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ಮಾಡ್ತೇನೆ. ಮತ್ತು ಎಲ್ರಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಂಗಸ್ಥಳಕ್ಕೆ 25ರ ಈ ಸಂಭ್ರಮದ ದಿವಸ ಒಂದು ಕೆಟ್ಟ ವಾರ್ತೆಯನ್ನು ಕೂಡ ಕೇಳಿದೆವು. ತೆಂಕುತಿಟ್ಟಿನ ಸ್ತ್ರೀರಂಗ ಭೂಮಿಕೆಯನ್ನು ದಶಕಗಳ ಕಾಲ ಆಳಿದಂಥ ಪಾತಾಳ ವೆಂಕಟರಮಣ ಭಟ್ರು ಇನ್ನಿಲ್ಲ ಅನ್ನುವಂಥ ವಿಷಯವನ್ನು ನಾವು ಕೇಳಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲು ಸುಗ ಒಂದು 2 ನಿಮಿಷದ ಮೌನಾರ್ಚರಣೆಯನ್ನು ಮಾಡೋಣ. ಎಲ್ಲರೂ ಎದ್ದು ನಿಂತುಕೊಳ್ಳಿ. ಹರಿ ಓಂ. ಧನ್ಯವಾದಗಳು. ನಾನು ಈಗಾಗಲೇ ಹೇಳಿದೆ, ಇದೊಂದು ದಾಖಲೀಕರಣ ಕಾರ್ಯಕ್ರಮ. ನಮ್ಮ ಮುಂದಿನ ಪೀಳಿಗೆಗೆ ಈ ನಡುತಿಟ್ಟಿನ ಪರಂಪರೆ ಮತ್ತು ಈ ನಡುತಿಟ್ಟಿನ ಶೈಲಿಯ ಹೆಜ್ಜೆಯ ದಾಖಲೀಕರಣವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರೇಕ್ಷಕರಿಂದ ಕೇಳುವುದಿಷ್ಟೇ, ನಾವು ಈ ದಾಖಲೀಕರಣ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನರನ್ನು ನಾವು ಆಹ್ವಾನಿಸಲಿಲ್ಲ. ಇದೊಂದು ದಾಖಲೀಕರಣ ಆದ್ದರಿಂದ ನಮಗೆ ಆಡಿಯನ್ಸಿನ ಪ್ರಶಾಂತತೆ ಅಂದರೆ ಸೈಲೆನ್ಸ್ ಕೂಡ ಬೇಕಾಗ್ತದೆ. ದಯವಿಟ್ಟು ಆ ವಿಚಾರವಾಗಿ ನೀವೆಲ್ಲರೂ ನಮಗೆ ಸಹಕಾರವನ್ನು ಕೊಡ್ತೀರಿ ಎನ್ನುವಂಥ ಭರವಸೆ ನಮಗಿದೆ. ಈ ರಜತ ಪರ್ವ 2025ರ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸಹಕಾರ ಸಂಘಗಳ ಉಪನಿಬಂಧಕರು ಮತ್ತು ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ಶ್ರೀ MP ಮಂಜುನಾಥ್ ಇವರನ್ನು ಮಾತಿಗಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸಿಕೊಳ್ಳೋಣ. ಆತ್ಮೀಯ ಬಂಧು ಭಗಿನಿಯರೇ, ಎಲ್ಲರಿಗೂ ನಮಸ್ಕಾರ ಹಾಗೂ ಕಲಾಭಿಮಾನಿಗಳೇ. ನಮ್ಮ ಯಕ್ಷಗಾನದ ಬಗ್ಗೆ, ಅದರ ಪ್ರಭೇದಗಳ ಬಗ್ಗೆ, ಅದರ ವ್ಯಾಪ್ತಿ, ಇತರ ಎಲ್ಲ ವೈರುಧ್ಯತೆ ವಿವಿಧತೆ ಎಲ್ಲರ ಬಗ್ಗೆ ಆಗಲೇ ಪ್ರಾಸ್ತಾವಿಕವಾಗಿ ಶೇಖರ್ ಅವರು ನುಡಿದಿದ್ದಾರೆ. ನಾನು ಹೇಳೋಕ್ಕೇನು ಹೇಳಲಾರ್ದಂಥ ವಿವರಣೆ ಅವ್ರು ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಯಕ್ಷಗಾನ ಒಂದು ಗಂಡು ಕಲೆ. ಪ್ರಪಂಚಾದ್ಯಂತ ಜಗತ್ತಿನಾದ್ಯಂತ ಈ ಕಲೆಯನ್ನು ನಾವು ಅವರು ಗಮನಿಸೋದನ್ನ ಅಬ್ಸರ್ವ್ ಮಾಡ್ಬೋದು. ಈ ಯಕ್ಷಗಾನ ಪೌರಾಣಿಕವಾಗಿ ಧನದೇವತೆಯಾದ ಕುಬೇರನ ಪರಿಚಾರಕ ಯಕ್ಷ ದೇವತೆಗಳು ಪರಶಿವನನ್ನು ಪೂಜಿಸಲು ಗಾನ ರೂಪದಲ್ಲಿ ಆರಾಧಿಸಿದ್ರಂತೆ.
ಅದಕ್ಕೆ ಯಕ್ಷ ಪ್ಲಸ್ ಗಾನ ಆಯಿತು ಅಂತ ಪೌರಾಣಿಕವಾಗಿ ನಾನು ಓದಿದ್ದೀನಿ. ಐತಿಹಾಸಿಕವಾಗಿ ಡಾಕ್ಟರ್ ಶಿವರಾಮ್ ಕಾರಂತರು, ಕಡಲತೀರ ಭಾರ್ಗವ ಶಿವರಾಮ್ ಕಾರಂತರು ಗುರುತಿಸ್ತಾರೆ, ಈ ಕಲೆ ಸುಮಾರು ಕ್ರಿಸ್ತಶಕ 1400ರಿಂದ 1500 ಅವಧಿಯಲ್ಲಿ ಆವಿರ್ಭವಿಸಿದೆ ಅಂತ ಅವರು ಊಹೆ ಮಾಡ್ತಾರೆ. ಇಂಥ ಕಲೆ, ಆ ಕಲೆಯಲ್ಲಿ ಸಂಗೀತ, ಲಯ, ಬದ್ಧತೆ, ಮದ್ದಳೆ, ಆಮೇಲೆ ಸಾಹಿತ್ಯ, ಈ 4 ಅಂಶಗಳನ್ನು ಮೇಳೈಸಿಕೊಂಡು ತನ್ನದೇ ಆದ ರೂಪನ್ನು ಹೊಂದಿದೆ. ಅಂತಹ ಆಕರ್ಷಣೀಯವಾದದ್ದು ಮತ್ತು ಜನಾಕರ್ಷಣೀಯವಾದದ್ದು ಸಂಸ್ಕೃತಿಯನ್ನು ಒಂದು ಪರಂಪರೆಯಿಂದ, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಪರಂಪರಾಗತವಾಗಿ ರೂಢಿಸ್ಕೊಂಡು ಹೋಗೋಕ್ಕೆ ಅದು ಕಾರಣಕರ್ತವಾಗಿದೆ. ಇನ್ನು ಇಲ್ಲಿ ನಿಂತಿರೋ ಎಲ್ಲ ವಿದ್ವಜ್ಜನರು, ನಾನು ಅವ್ರಿಗೆ ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕರಾವಳಿ ಭಾಗದ ಜನರು ಯಕ್ಷಗಾನ ಅವ್ರ ಉಸಿರಾಟ. ಮನೋರಂಜನೆಯ ಕ್ಷೇತ್ರದಲ್ಲಿ ಅದೊಂದು ಪ್ರಮುಖವಾದ ಸಾಧನವಾಗಿದೆ. ಇಂದಿನ ಆಧುನಿಕ ಜಗತ್ತಿನಲ್ಲಿಯೂ ಕೂಡ ಅದನ್ನು ಆ ಪ್ರಮಾಣದಲ್ಲಿ ಪ್ರಭಾವ ಬೀರಿದರೆ ಈ ಮೊಬೈಲು, ಯೂಟ್ಯೂಬು, ಟಿ ವಿ ಇತ್ಯಾದಿ ಆಧುನಿಕ ತಾಂತ್ರಿಕ ಅಭಿವೃದ್ಧಿಯಿಂದ ರೂಪುಗೊಂಡಿರುವಂಥ ಮನೋರಂಜನಾ ಮಾಧ್ಯಮಗಳ ಭರಾಟೆಯಲ್ಲೂ ಸಹ ಯಕ್ಷಗಾನ ಇಂದು ಜೀವಂತ ಕಲೆಯಾಗಿ ಉಳಿದಿದೆ ಅಂದರೆ ನಮಗೆಲ್ಲ ಸಂತೋಷ ಆಗುತ್ತೆ. ಎರಡನೆಯದಾಗಿ ಆ ವಿಷಯದ ಬಗ್ಗೆ ಹೆಚ್ಚು ನೀವು ತಿಳ್ಕೊಂಡಿರ್ತೀರಿ, ಅದನ್ನು ಬೆಳೆಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅಂತ ಭಾವಿಸ್ತೀನಿ. ಈ ರಂಗಸ್ಥಳ ಯಕ್ಷಮಿತ್ರ ಕೂಟ, ಈ ಕೂಟ ನನ್ನ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಸಂಸ್ಥೆಯಾಗಿದೆ. ಆ ಸಂಸ್ಥೆ ಇವತ್ತು 25ನೇ ವಾರ್ಷಿಕೋತ್ಸವವನ್ನು ಆಚರಿಸಿರೋದು ನಿಜ ಸಂತಸದ ವಿಚಾರ. ಜೊತೆಗೆ ಔಪಚಾರಿಕವಾಗಿ ಒಂದು ಸಂಘ ನೋಂದಣಿಗೊಂಡು ಸ್ಥಗಿತಾವಸ್ಥೆಗೆ ಹೋಗ್ತವೆ. ಆದರೆ ಸದಾ ಸಕ್ರಿಯವಾಗಿ ರಾಜ್ಯಾದ್ಯಂತ, ದೇಶಾದ್ಯಂತ ಧಾರ್ಮಿಕ ಮತ್ತು ಆರ್ಥಿಕ, ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಈ ಸಂಸ್ಥೆ ಮುಂದುವರಿತಾ ಇದೆ. ಅದನ್ನು ನಮ್ಮ ಶೇಖರ್ ಅವರು ಹೇಳ್ತಾ ಇದ್ದರು, ಕಲಾವಿದರಿಗೆ ಮಾಸಾಶನವನ್ನು ಕೊಡ್ತೀವಿ ಅಂತ. ಸರ್ಕಾರದಿಂದ ಆ ಸಂಸ್ಥೆಗೆ ಯಾವುದೇ ಆರ್ಥಿಕ ಹಣಕಾಸು ಸಹಾಯ ಇರೋದಿಲ್ಲ. ಸ್ವಂತ ಸಂಪನ್ಮೂಲಗಳಿಂದ ಈ ಯಕ್ಷಗಾನ ಕಲಾವಿದರಿಗೆ ಆರ್ಥಿಕ ಮತ್ತು ಧನ ಸಹಾಯವನ್ನು ನೀಡುವಂಥ ವಿಷಯ ಅತ್ಯಂತ ಸಂತೋಷಕರ ವಿಚಾರ. ಇಂತಹ ಪ್ರಯೋಜನಕಾರಿಯೂ ಅಭಿವೃದ್ಧಿಪರವೂ ಪ್ರಗತಿಪರವಾಗಿರುವಂತಹ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹೊರಮುಮ್ಮಲಿ ಅಂತ ನಾನು ಆಶಿಸ್ತೀನಿ. ಅದೇ ರೀತಿ ನನಗೆ ಈ ಸಮಾರಂಭಕ್ಕೆ ಆಹ್ವಾನಿಸಿ 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸನ್ಮಾನ್ಯ ಶೇಖರ್ ಅವರಿಗೆ ನನ್ನ ಧನ್ಯವಾದಗಳು. ಈ ಸಂಸ್ಥೆ ಮುಂದೆ ಇನ್ನೂ ಹೆಚ್ಚು ಚಟುವಟಿಕೆಗಳನ್ನು, ಕಾರ್ಯಚಟುವಟಿಕೆಗಳನ್ನು ಸಕ್ರಿಯವಾಗಿ ಕೈಗೊಂಡು ಹೊರಹೊಮ್ಮಲಿ ಅಂತ ಆಶಿಸ್ತೀನಿ. ಮತ್ತು ಈ ಸಂಸ್ಥೆಯ ವಿಚಾರವಾಗಿ ನನ್ನ ಇಲಾಖೆಯಲ್ಲಿ ಯಾವುದೇ ತೊಡರುಗಳು, ಅಳುಕು ತಿಳುಕುಗಳು ಏನೂ ಆಗದಂಗೆ ನಾನು ಅದನ್ನು ಕೆಲಸಗಳನ್ನು ಮಾಡಿಸ್ಕೊಡ್ತೀನಿ. ಯಕ್ಷಗಾನ ಕಲೆಯನ್ನು ಇನ್ನೂ ಹೆಚ್ಚು ಪಸರಿಸುವಂತೆ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳಿ, ಹೊಸ ವಿಚಾರಗಳು, ಹೊಸ ಆಲೋಚನೆಗಳು ಬರಲಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಹಕಾರ ಸದಾ ರಂಗಸ್ಥಳದ ಮೇಲಿರಲಿ. ಅದು 100 ವರ್ಷ ಇರುವ ತನಕನೂ ಕೂಡ ತಮ್ಮ ಆಶೀರ್ವಾದ ರಂಗಸ್ಥಳದ ಮೇಲೆ ಇರಲಿ ಅನ್ನುವಂಥ ಆಶಾವಾದದೊಂದಿಗೆ ನಮ್ಮ ಮುಂದಿನ ಮಾತಿಗಾಗಿ ಕರಾವಳಿಗರ ಒಕ್ಕೂಟದ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಸುರೇಶ್ ಜಿ.ಕೆ. ಸರ್ ಅವರನ್ನು ಈ ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಒಂದು ರಜತ ಪರ್ವ ಅಂದರೆ 25ನೇ ವರ್ಷದ ಕಾರ್ಯಕ್ರಮ ಹಾಗೂ ವಿಚಾರಣಾ ಸಂಕಿರಣ ವೇದಿಕೆಯಲ್ಲಿರುವಂತಹ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರವರೇ, ಎಂ ಪಿ ಮಂಜುನಾಥ್ ಅವರೇ, ಸುರೇಂದ್ರ ಪಣಿಯೂರವರೇ ಹಾಗೂ ಉದಯ್ ಕುಮಾರ್ ಶೆಟ್ಟರವರೇ, ಶ್ರೀಮತಿ ನಮ್ರತ ಅವರೇ, ಓಕೆ, ಹಾಗೆ ಇಲ್ಲಿರುವಂಥ ನೆರೆದಿರುವಂಥ ಎಲ್ಲ ಸಭಿಕರೇ, ನಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ದೇಶ, ಭಾಷೆ ಅಥವಾ ನಮ್ಮೆಲ್ಲ ಒಂದು ಆಚಾರ ವಿಚಾರ ಇಲ್ಲೆಲ್ಲ ಉಳಿಬೇಕಾದ್ರೆ ಇದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಬಹು ಮುಖ್ಯವಾಗಿ ಪಾತ್ರ ವಹಿಸ್ತದೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ದೇಶಕ್ಕೆ ನಾವು ಸ್ವಾತಂತ್ರ್ಯ ತಂದುಕೊಡೋಕ್ಕಾಯಿತು, ಹಾಗೆಯೇ ನಮ್ಮನ್ನೆಲ್ಲ ಒಂದು ಒಗ್ಗಟ್ಟು ಇದನ್ನೆಲ್ಲ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗಿತ್ತು. ಅದೇ ರೀತಿಯಲ್ಲಿ
ಈ ಯಕ್ಷಗಾನ ಅಂತ ಹೇಳುವಂಥ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ. ನಮ್ಮ ಸೌತ್ ಕೇಂದ್ರದಲ್ಲಿ ಯಥೇಚ್ಛವಾಗಿ ಎಲ್ಲ ಕಡೆ ನಡೀತಾ ಇರುವಂಥ ಕಾರ್ಯಕ್ರಮ. ಇದು ಒಂದು ಉಳಿಸ್ಕೊಂಡು ಮುಂದಿನ ಒಂದು ಪೀಳಿಗೆಗೂ ಸಮೇತ ತೆಗೆದುಕೊಂಡು ಹೋಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರಜತ ಪರ್ವ ಕಾರ್ಯಕ್ರಮ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ನಿಟ್ಟಿನಲ್ಲಿ ನಮ್ಮ ಕರಾವಳಿಗರ ಒಕ್ಕೂಟದ ಪ್ರಕಾರವ ಮೂಲಕವಾಗಿ ಸಮೇತ ಈ ಒಂದು ಯಕ್ಷಗಾನ ಇರ್ಬೋದು ಅಥವಾ ನಮ್ಮ ಕರಾವಳಿಯಲ್ಲಿ ಇರತಕ್ಕಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅಥವಾ ನಾನಾ ಥರದ ಆಟೋಟ ಇರ್ಬೋದು ಅಥವಾ ಎಲ್ಲ ಆ ಒಂದು ಕಾಸರಗೋಡಿನಿಂದ ಹಿಡಿದು ಕಾರವಾರ ತನಕ ಯಾವುದ್ಯಾವುದು ನಮ್ಮ ಕ್ರೀಡೆಗಳಿರ್ಬೋದು, ಯಕ್ಷಗಾನ, ಹಾಗೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮುಂದಿನ ಪೀಳಿಗೆಗೂ ಸಮೇತ ಅದನ್ನು ಪರಿಚಯಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಒಂದು ಒಕ್ಕೂಟ ರಚನೆ ಆಗಿದೆ. ಆ ಒಕ್ಕೂಟದ ಮುಖಾಂತರವಾಗಿ ನಮ್ಮ ಒಂದು ಹೊಸ ಪೀಳಿಗೆಗೂ ಸಮೇತ ಒಂದು ನಾವು ಅವರಿಗೆ ಈ ವಿಚಾರವನ್ನು ತಿಳಿಸ್ಕೊಳ್ಳೋದು ಒಂದು ಕಾರ್ಯಕ್ರಮವನ್ನು ಸಮೇತ ನಾವು ಹಮ್ಮಿಕೊಳ್ತಾ ಇದ್ದೀವಿ. ನಾವು ಇವತ್ತು ನೋಡ್ತಾ ಇದ್ದೀವಿ ಇಲ್ಲಿನೂ ಸಮೇತ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ವಿ, ಎಲ್ಲ ಮಿಡ್ ವಯಸ್ ಆ್ಯಂಡ್ ಎಬೋ ಇದ್ದೀವಿ ಅನಿಸುತ್ತೆ ಇಲ್ಲೆಲ್ಲರೂ ನೋಡಿದಾಗ. ಯಾಕಂತ ಹೇಳಿದ್ರೆ ನಮ್ಮ ಯಂಗರ್ ಜನ್ರೇಷನ್ ಇನ್ನೂ ಸಮೇತ ಯಾರೂ ಇಲ್ಲಿ ಪಾಲ್ಗೊಳ್ಳ. ಮೇ ಬಿ ಇವತ್ತು ಸಾಟರ್ಡೇ ಇರ್ಬೋದು ಅಥವಾ ಬೇರೆ ಇನ್ನೇನೋ ಕಾರಣ ಇರ್ಬೋದು. ಆದರೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಸಮೇತ ಈ ಒಂದು ಕಾರ್ಯಕ್ರಮ ವಿಚಾರ, ನಮ್ಮ ಸಾಹಿತ್ಯ, ಈ ವಿಚಾರದ ಬಗ್ಗೆ ನಾವೆಲ್ಲೂ ಹೇಳ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನೊಂದು ವೈದ್ಯನಾಗಿ ಹೇಳೋದೇನಂತ ಹೇಳಿದ್ರೆ, ಈ ಒಂದು ಯಕ್ಷಗಾನ ಇರ್ಬೋದು ಅಥವಾ ಏನೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ನಮ್ಮಲ್ಲಿ ಇರುವಂತಹ ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಮನಸ್ಸುಗಳು, ಯಾವುದೇ ಕಾರ್ಯಕ್ರಮ ಇರಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಇನ್ನಿತರೆ ನಮಗೆ ಕಾರ್ಯಕ್ರಮ, ಯಾವುದೇ ಫಿಲ್ಮ್ ಇರ್ಬೋದು ಅಥವಾ ಯಾವುದೇ ಒಂದು ಸ್ಪೋರ್ಟ್ಸ್ ಇರ್ಬೋದು, ಈ ಇವೆಂಟ್ಸಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅತಿ ಸೂಕ್ಷ್ಮ ಮನಸ್ಸುಗಳು ಒಟ್ಟಾದರೆ ಕೆಲವೊಂದು ಬ್ರೈನಲ್ಲಿ ಕೆಲವೊಂದು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಆ ಒಂದು ಕೆಮಿಕಲ್ಸ್ ಉದಾಹರಣೆಗೆ ಹೇಳೋದಾದರೆ ಆಕ್ಸಿಟೋಸಿನ್ ಇರ್ಬೋದು ಅಥವಾ ಸೆರೆಟೋನಿನ್, ಈ ಥರದ್ದು ಕೆಲವೊಂದು ಹಾರ್ಮೋನ್ಸ್ಗಳು ನಮ್ಮ ಬಾಡಿಯಲ್ಲಿ ಯಥೇಚ್ಛವಾಗಿ ಅದನ್ನು ಬಿಡುಗಡೆ ಆದರೆ ಮನಸ್ಸಿಗೆ ಒಂದು ಖುಷಿ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯರು ಯಾರೂ ನೆಮ್ಮದಿ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಎಲ್ಲರೂ ಹಣದಲ್ಲಿ ಶ್ರೀಮಂತರಾಗಿದ್ವಿ, ಎಲ್ಲರ ಹತ್ರನೂ ಹಣ ಇದೆ, ಎಲ್ಲರೂ ಶ್ರೀಮಂತರಾಗಿದ್ದಾರೆ. ಆದರೆ ನಾವು ದಿನನಿತ್ಯ ಒಂದು ರಿಲೇಷನ್ ಇರ್ಬೋದು ಅಥವಾ ಪ್ರತಿಯೊಂದು ಮಾತಾಡೋದಿರ್ಬೋದು, ಸಂಭಾಷಣೆ ಇರ್ಬೋದು, ಇದರಲ್ಲಿ ದಿನ ನಾವೆಲ್ಲ ಪೂವರ್ ಆಗ್ತಾ ಇದ್ವಿ. ನಮ್ಗೆ ಯಾವುದೇ ಥರದ ಒಂದು ರಿಸ್ಟ್ರಿಕ್ಷನ್ ಥರದಲ್ಲಿ ಕಾಣಿಸ್ತಾ ಇದೆ ಎಲ್ಲಿ ಹೋದರೂ ಸಮೇತ. ಇದಕ್ಕೆ ಕಾರಣವನ್ನು ಕಂಡುಹಿಡಿತಾ ಹೋದರೆ ಏನಿರ್ಬೋದು ಅಂತ ಹೇಳಿದ್ರೆ ಏನಿರ್ಬೋದು, ನೀವೆಲ್ಲ ನೋಡ್ತಾ ಇದ್ದೀರ ಮನೆಯಲ್ಲಿ. ಏನಂತ ಹೇಳಿದ್ರೆ, ನಾನು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕಾದ್ರೂ ನಾವು 108 ಥರದ್ದು ಪ್ರಾಬ್ಲಮ್ ಬರ್ತದೆ. ಇವನ್ ನಾನು BBMPಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೂ ಸಮೇತ ಅಲ್ಲಿನೂ ಸಾಕಷ್ಟು 108 ಸಮಸ್ಯೆಗಳು ಪಬ್ಲಿಕ್ದು ಎಲ್ಲ ನೋಡ್ತಾ ಇರ್ತೀನಿ ದಿನನಿತ್ಯ. ಆದರೆ ಏನಾಗ್ತಿದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಹಲವು ಕಾರಣಗಳು ಇರ್ಬೋದು. ಮೇ ಬಿ ಇತ್ತೀಚಿನ ದಿನದಲ್ಲಿ ಮೊಬೈಲ್ಗಳ ಪ್ರಾಬ್ಲಮ್ಗಳಿರ್ಬೋದು ಅಥವಾ ಬೇರೆ ಬೇರೆ ಥರದ ನಮ್ಮ ಸಂಸ್ಕೃತಿಯ ಸಾಂಸ್ಕೃತಿಕ ಅಥವಾ ಸಂಸ್ಕೃತಿ ಇರ್ಬೋದು, ವೆಸ್ಟರ್ನ್, ವಿ ಆರ್ ಫಾಲೋವಿಂಗ್ ಸಮ್ ಆಫ್ ದಿ ವೆಸ್ಟರ್ನ್ ಕಲ್ಚರ್, ಇದರಿಂದ ಇರ್ಬೋದು ಅಥವಾ ನಾನಾ ಥರದ್ದು. ಯಾಕಂದ್ರೆ ನಾವು ಪೇರೆಂಟ್ಸ್ ಆಗಿ ಅವ್ರಿಗೆ ಸರಿಯಾಗಿ ಗೈಡ್ ಮಾಡ್ತಾ ಇರ್ಬೋದು. ಈ ಥರದ್ದೆಲ್ಲ ಸಮಸ್ಯೆಗಳನ್ನ ದಿನನಿತ್ಯ ನೋಡ್ತಾ ಇದ್ವಿ. ಆದರೆ ಈ ಥರದ ಒಂದು ಇವತ್ತು ಶೇಖರ್ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. 25ನೇ ವರ್ಷದ ಪ್ರಯುಕ್ತವಾಗಿ ರಂಗಸ್ಥಳ ಅಂತ ಒಂದು ಯಕ್ಷಮಿತ್ರ ಕೂಟದಿಂದ ಹಾಕ್ಕೊಂಡಿದ್ದಾರೆ. ಇದರ ಮೂಲಕವಾಗಿ ನಮ್ಮೆಲ್ಲರನ್ನ ಪರಿಚಯ ಮಾಡುವಂಥ ಕಾರ್ಯಕ್ರಮ, ಆಮೇಲೆ ಒಬ್ರನ್ನೊಬ್ಬರು ಮಾತಾಡುವಂಥದ್ದು, ಈ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆಲ್ಲರಿಗೂ ಇವತ್ತು ಒಂದು ಯಕ್ಷಗಾನದ ಒಂದು ಸಿಹಿಯನ್ನು ಬಡಿಸಲಿದ್ದಾರೆ ಅವರು. ಈ ಥರದ ಒಂದು ಕೆಲಸವನ್ನು, ಉತ್ತಮವಾದ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಮನುಷ್ಯರಿಗೆ ತುಂಬ ಚೇಂಜ್ ಆಗ್ತಾ ಇದ್ದಾರೆ ಇತ್ತೀಚಿನ ದಿನದಲ್ಲಿ. ಹಾಗಂತ ನಾವು ಪ್ರಾಣಿಗಳಿಗೆ ಹೋಲಿಕೆ ಮಾಡಿದ್ರೆ ನೀವೆಲ್ಲ ನೋಡಿರ್ಬೋದು, ಪ್ರಾಣಿಗಳು ಏನು ಒಂದು 1000 ಅಥವಾ 5000 ವರ್ಷಗಳಿಂದ ಅದೇ ಥರನೇ ಇದೆ. ನೀವೆಲ್ಲರೂ ಇವತ್ತು TV ಯಲ್ಲಿ ನೋಡ್ತಾ ಇದ್ರು ಸಮೇತ ಅದು ಯಾವ ಥರ ಬೇಟೆ ಆಡ್ತಿದೆ ಹಾಗೆಯೇ ಬೇಟೆ ಆಡ್ತಿದೆ. ಆದರೆ ಮನುಷ್ಯರು ಹೇಗೆ ಚೇಂಜ್ ಆಗಿದ್ದಾರೆ, ಎಷ್ಟೊಂದು ಚೇಂಜ್ ಆಗಿದ್ದಾನೆ. ಆಗಿನ ಕಾಲದಲ್ಲಿ ನಾವು ಇದರಲ್ಲಿ ಅರಣ್ಯದಲ್ಲಿ ಇರುವಾಗಕ್ಕಿಂತನೂ ಈಗ ನಾವು ಸಿಟಿ ಅಥವಾ ಇದಕ್ಕೆಲ್ಲ ಬಂದಾಗಲೂ ಸಮೇತ ಸಾಕಷ್ಟು ಚೇಂಜಸ್ ಇದ್ದಾವೆ. ಇದು ಯಾಕೆ, ಏನು ಚೇಂಜ್ ಆಗ್ತಿದೆ? ಮನುಷ್ಯನಿಗೆ 2 ಥರದ ಗುಣಗಳಿದ್ದಾವೆ ಮುಖ್ಯವಾಗಿ. ಒಂದು ಏನಂತ ಹೇಳಿದ್ರೆ ಆಯ್ಕೆ ಮಾಡುವಂಥ ಗುಣ, ಇನ್ನೊಂದು ಕಾಲ್ಪನಿಕ ಮಾಡುವಂಥ ಗುಣ. ಈ 2 ಗುಣಗಳಿಂದ ಏನಾಗ್ತಿದೆ, ತುಂಬ ಚೇಂಜಸ್ ಆಗ್ತಾ ಹೋಗ್ತದೆ. ಇದನ್ನು ಯಾರನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ.
ಸೊ ಇವತ್ತು ಕಾಲ್ಪನಿಕವಾಗಿ ನಮ್ಮಲ್ಲಿ ಇವರು ಶೇಖರ್ ಅವರು ಒಂದು ಯೋಚನೆ ಮಾಡಿದ್ರು. ಈ ಒಂದು ಕಾಲ್ಪನಿಕ ಮುಖಾಂತರವಾಗಿ ನಮ್ಮ ಯಂಗ್ ಜನ್ರೇಷನ್ ಅವರಿಗೆ ಒಂದು ಯಕ್ಷಗಾನ ತಿಳಿಸ್ಕೊಳ್ಳೋಣ, ಹಾಗೆಯೇ ನಮ್ಮ ಮುಂದಿನ ಜನರೇಷನಿಗೂ ಸಮೇತ ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದೇ ಥರದಲ್ಲಿ ನೀವೆಲ್ಲರೂ ಆಯ್ಕೆ ಮಾಡಿಕೊಂಡು ನಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ ಎಲ್ರಿಗೂ ಹೇಳೋಣ ಅಂತ ಹೇಳಿಬಿಟ್ಟು ನೀವು ಆಯ್ಕೆ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತುಂಬ ಸಂತೋಷ. ಹಾಗೆ ಮುಂದಿನ ದಿನದಲ್ಲಿಯೂ ಸಮೇತ ಈ ಸಂಸ್ಥೆಯು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ಅದೇ ಥರದಲ್ಲಿ ನಮ್ಮ ಕರಾವಳಿಗರ ಒಕ್ಕೂಟರಿಂದನೂ ಸಮೇತ ಇದೊಂದು ಪ್ರೋತ್ಸಾಹಿಸುವಂಥ ಒಂದು ಕೆಲಸವನ್ನು ನಾವು ಮಾಡೋಣ. ಸೊ ಎಲ್ಲರೂ ಸೇರಿ ಒಗ್ಗೂಟ್ಕೊಂಡು ಈ ಕೆಲಸವನ್ನು ನಿರ್ವಹಣೆ ಮಾಡೋಣ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ಭಾಳ ಸ್ಫೂರ್ತಿಯ ಮಾತುಗಳನ್ನು ಆಡಿ ರಂಗಸ್ಥಳದ ಕೆಲಸಗಳನ್ನು ಮೆಚ್ಚಿಕೊಂಡು ಮಾತಾಡಿದರು ಡಾಕ್ಟರ್ ಸುರೇಶ್ ಜಿ.ಕೆ. ಅವರು. ಹಾಗೆ ತಾನು ಮಾತನಾಡುವುದಿಲ್ಲ, ಶುಭಾಶಯ ಇರ್ತದೆ ಅಂಥೇಳಿ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಅಧ್ಯಕ್ಷರಾದಂಥ ಎಂ.ಆರ್. ರಾಜಶೇಖರ್ ಗಾಣಿಗರವರು ಹೇಳಿದರು ಕೂಡ ದಯವಿಟ್ಟು ಒಂದು 2 ಮಾತು ಶುಭ ಹಾರೈಸಬೇಕು ನಮ್ಮ 25ನೇ ವರ್ಷದ ಶುಭ ದಿನದಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಅವರೇ, MP ಮಂಜುನಾಥ್ ಸಾಹೇಬ್ರೆ, ಡಾಕ್ಟರ್ ಸುರೇಶ್ ಜಿ.ಕೆ. ಅವರೇ, ಸುರೇಂದ್ರ ಪಣಿಯೂರ್ರವರೇ, SV ಉದಯಕುಮಾರ್ ಶೆಟ್ಟಿ ಅವರೇ ಮತ್ತು ಸುಜಯೇಂದ್ರ ಹಂದೆ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತ ಎಲ್ಲ ಪ್ರೇಕ್ಷಕರೇ, ವಿಶೇಷವಾಗಿ ನಾನು ಈ ಕಾರ್ಯಕ್ರಮಕ್ಕೆ 2ನೇ ಬಾರಿ ಬರ್ತಾ ಇದ್ದೇನೆ. ನನಗಂತೂ ಈ ಯಕ್ಷಗಾನ ಕಲೆ ಬಗ್ಗೆ ಭಾಳ ಇಂಟ್ರೆಸ್ಟು. ನಮ್ಮ ಕಡೆ ಇಲ್ಲಿ ನೀವು ಬಡಗುತ್ತಿಟ್ಟು ತೆಂಗುತ್ತಿಟ್ಟು ಅಂತ ಹೇಳ್ತಿರಲ್ಲ, ಹಾಗೆ ಮೂಡಲಪಾಯ ಯಕ್ಷಗಾನ ಅಂತ ಮಾಡ್ತಾರೆ. ಅದರಲ್ಲಿ ನಾನು ಒಮ್ಮೆ ಚಿಕ್ಕನ್ನಲ್ಲಿ ಅಭಿನಯಿಸಿದ್ದೀನಿ. ಆದರೂ ಇಷ್ಟು ಸಾಂಪ್ರದಾಯಿಕವಾಗಿ ಆ ಕಲೆ ಇರೋದಿಲ್ಲ. ನಾವು ಯಾರಾದರೂ ಸೇರಿಸ್ಕೋತಾರೆ, ನಮಗೆ ಒಂದು ತಿಂಗಳುಗಳ ಕಾಲ ಹೇಳ್ಕೊಡ್ತಾರೆ, ಅದನ್ನು ನಟನೆಯನ್ನು ಮಾಡಿಸಿ ಕಳಿಸೋಂಥ ವ್ಯವಸ್ಥೆಯಲ್ಲಿ ನಾನು ಆ ಒಂದು ಪ್ರದರ್ಶನದಲ್ಲಿ ಭಾಗವಹಿಸಿದ್ದೇನೆ. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲ್ಲ ಶೇಖರಣ್ಣ ಅಂತ ಹೇಳಿದೆ, ಆದ್ರೂ ಈ ಒಂದು ಕಾರ್ಯಕ್ರಮ ನಾನು ಕರೆದಿದ್ದೀರಿ. ಈ ಒಂದು ರಜತ ಪರ್ವ ರಂಗಸ್ಥಳ ಯಕ್ಷಮಿತ್ರ ಕೂಟದಿಂದ ರಜತ ಪರ್ವ ಆಚರಿಸ್ತಾ ಇದ್ದೀರಿ. ಇದು ಸುವರ್ಣ ಪರ್ವ ಆಗಲಿ, ಅವತ್ತು ನಾನು ಈ ಒಂದು ಸಭೆಗೆ ಪ್ರೇಕ್ಷಕನಾಗಿ ಬರ್ತೀನಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ನನ್ನ 2 ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಗಣೇಶ್. ಥ್ಯಾಂಕ್ ಯು ಸರ್. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟಕರು ಹೌದು, ಕಾರ್ಯಕ್ರಮದ ಸಭಾಧ್ಯಕ್ಷತೆಯೂ ಹೌದು ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ರವರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರು. ಅನೇಕ ಜನಪರ, ಅವರು ಮೂಲತಃ ಉದ್ಯಮಿ. ನಾನು ಅವ್ರ ಹತ್ರ ಯಾವಾಗಲೂ ಜಗಳ ಮಾಡ್ಕೊಳ್ಳೋದಿದೆ, ನೀವು ನಮ್ಮೂರಿನರ ತಲ್ಲೂರಿನರ, ನಿಮ್ಮನ್ನು ನಾವು ಉಡುಪಿ ಬಿಟ್ಟುಕೊಟ್ಟದ್ದು ಅಂತೇಳಿ ಯಾವಾಗಲೂ ಹೇಳೋದು. ಇಲ್ಲ ನಂಗೆ ತಲ್ಲೂರು ಇವತ್ತಿಗೂ ನಂಗೆ ನೆನಪಿದೆ, ನಾನು ಅದೇ ಊರಿನ ಅಂತೇಳಿ ಹೇಳ್ತೀರಿ ಯಾವಾಗಲೂ. ಅನೇಕ ಜನಪರವಾದಂಥ ಕಾರ್ಯಕ್ರಮಗಳನ್ನು, ತನ್ನ ದುಡಿಮೆಯ ಹೆಚ್ಚಿನ ಮೊತ್ತವನ್ನು ಈ ಯಕ್ಷಗಾನಕ್ಕಾಗಿ ಮತ್ತು ಜಾನಪದ ಕಲೆಗಳ ಪ್ರದರ್ಶನಕ್ಕಾಗಿ, ಅದರ ವೈಭವಕ್ಕಾಗಿ ದುಡಿತಾ ಇರತಕ್ಕಂಥ ಮಹಾನುಭಾವರು. ಉಡುಪಿ ಯಕ್ಷಗಾನ ಕಲಾರಂಗದಲ್ಲಿ ಸುದೀರ್ಘ ಅವಧಿಗೆ ಅಧ್ಯಕ್ಷರಾಗಿ ಅನೇಕ ಕಲಾವಿದರ ಮುಖಿ ಮತ್ತು ಯಕ್ಷಗಾನ ಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿ, ಇವತ್ತು ಉಡುಪಿಯ ನಮ್ಮ ಕುತ್ಪಾಡಿ ಆನಂದ ಗಾಣಿಗರು ಕಟ್ಟಿರತಕ್ಕಂಥ ನಾಟಕ ಸಂಸ್ಥೆ ಕೂಡ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥವ್ರು. ಅವರು ನೋಡುವಾಗ ನಮಗೊಂದು ಸಲ ಹೊಟ್ಟೆ ಕಿಚ್ಚಾಪುದುಂಟು. ಅವ್ರಿಗಿಂತ 25-30 ವರ್ಷ ಸಣ್ಣವನ, ನನಗೆ ಮೆಟ್ಲು ಹತ್ತುಕತ್ತಿಲ್ಲ, ಅವ್ರು ನನಗಿಂತ ಮೇಲೆ ಓಡ್ತಾರೆ, ಬೇಗ ಓಡ್ತಾರೆ. ಆವಾಗ ಸ್ವಲ್ಪ ಹೊಟ್ಟೆ ಕಿಚ್ಚಾಪದಿತ್ತು ನನಗೆ ಯಾವಾಗ. ಅಲ್ಲವರೇ, ನಾನು ನಿನ್ಕಿಂತ ಸಣ್ಣನ, ನಿನ್ನ ವಯಸ್ಸನ ಅಂತಾರೆ ಮೊನ್ನೆ. ಹೌದು, ನಿಜವಾಗಿ ಅದು. ಅವ್ರು ನನಗಿಂತ ಸಣ್ಣರು, ನನಗಿಂತ ಕಮ್ಮಿ ವಯಸ್ಸಿನರೋದು. ಅಂಥ ಪಾದರಸದಂಥ ವ್ಯಕ್ತಿತ್ವ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ರದ್ದು. ಬಹುತೇಕ ಬರೀ ಉದ್ಯಮಿ ಮಾತ್ರ ಅಲ್ಲ, ಯಕ್ಷಗಾನ ರಂಗಭೂಮಿಯಲ್ಲಿ ಅವರು ಕೂಡ ವೇಷ ಹಾಕಿ ಅನೇಕ ವೇಷಗಳನ್ನು ಸಮರ್ಥವಾಗಿ ನಿರ್ವಹಿಸಿದವರು ಮತ್ತು ಯಕ್ಷಗಾನ ಮತ್ತು ಅದರ ಕಲಾವಿದರ ಬಗ್ಗೆ ಸದಾ ಕಾಳಜಿ ಉಳ್ಳಂಥ ವ್ಯಕ್ತಿತ್ವ. ಅವರು ಕಳೆದ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು.
ಆದರೆ ಉಡುಪಿಯ ರಂಗಭೂಮಿಯ ಕಾರ್ಯಕ್ರಮ ಆ ದಿವಸ ಇದ್ದುದರಿಂದ ನಮ್ಮ ರಂಗಸ್ಥಳದ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಈ ವರ್ಷ ನಾನು ಬರೀದೇ ಬರಬಾರ್ದು, ಏನಾದರೂ ನಮ್ಮ ಅಕಾಡೆಮಿಯ ಕಾರ್ಯಕ್ರಮ ಇಟ್ಕೊಂಡು ಬರಬೇಕು ಅನ್ನುವಂಥ ನೆಲೆಯಲ್ಲಿ ರಂಗಸ್ಥಳದ ಜೊತೆ ಅಕಾಡೆಮಿಯನ್ನು ಸೇರಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಆರಂಭವನ್ನು ಕೊಡ್ತಕ್ಕಂಥ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರವರು. ಈ ವೇದಿಕೆಯ ಮುಖಾಂತರ ಅವರಲ್ಲಿ ನನ್ನದೊಂದು ಪ್ರಾರ್ಥನೆ, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಕಾರ್ಯಕ್ರಮಗಳು ಕೇವಲ ಜಿಲ್ಲೆಗೋ ಮಾತ್ರ ಅಥವಾ ರಾಜ್ಯಕ್ಕೋ ಸೀಮಿತವಾಗದೆ ಇದು ನಾಡನ್ನು ದಾಟಿ ಹೊರನಾಡುಗಳಲ್ಲಿ ಕೂಡ ನಮ್ಮ ಅಕಾಡೆಮಿಯ ಕಾರ್ಯಕ್ರಮಗಳು ಆಗಬೇಕು. ಆ ದಿಸೆಯಲ್ಲಿ ಹೊರನಾಡ ಅನೇಕ ಯಕ್ಷಗಾನ ಸಂಘ ಸಂಸ್ಥೆಗಳು ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದರ ಬೆನ್ನು ತಟ್ಟತಕ್ಕಂಥ ಕೆಲಸವನ್ನು ಯಕ್ಷಗಾನ ಅಕಾಡೆಮಿ ಮಾಡಬೇಕು ಅನ್ನುವಂಥ ನಿವೇದನೆ ಸರ್ ನನ್ನದು. ಆ ನೆಲೆಯಲ್ಲಿ ತಾವು ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥ ಮಾತನ್ನು ತಮಗೆ ನಿವೇದನೆ ಕೊಡ್ತಾ ಇದ್ದೇನೆ. ಈಗಾಗಲೇ ತಮಗೆ ಪ್ರಪೋಸಲನ್ನು ಕೂಡ ಗುಜರಾತ್ ಕನ್ನಡ ಸಂಘದಿಂದ ಕಳಿಸಿಕೊಟ್ಟಿದ್ದಾರೆ. ದಯವಿಟ್ಟು ತಾವು ಅದನ್ನು ಗಮನಿಸಬೇಕು ಮತ್ತು ಗುಜರಾತ್ನಲ್ಲಿ ಯಕ್ಷಗಾನದ ಕಂಪನ್ನು ಬೆಳೆಸುವರೇ ಯಕ್ಷಗಾನ ಅಕಾಡೆಮಿ, ಅಲ್ಲಿ ಯಕ್ಷಗಾನ ಉತ್ಸವವನ್ನು ಮಾಡಬೇಕು ಅನ್ನುವಂಥ ಪ್ರಪೋಸಲನ್ನು ಈ ಮೂಲಕ, ಈ ವೇದಿಕೆ ಮೂಲಕ ನಾನು ಅಕಾಡೆಮಿ ಅಧ್ಯಕ್ಷರಿಗೆ ಕೊಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ನಂತರ ವಿಚಾರ ಸಂಕಿರಣ ಆರಂಭ ಆಗ್ತದೆ. ಉದ್ಘಾಟನಾ ಸಮಾರಂಭದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಉದ್ಘಾಟಕರು ಆಗಿಯೂ ಹಾಗೂ ಇಡೀ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದಂಥ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರ ಮಾತಿಗೆ ಕಿವಿಯಾಗುವಂಥ ಸಮಯ. ಹುಬ್ಬಳ್ಳಿಯಿಂದ ಪ್ರೀತಿಯಿಂದ ಮಂಜುಣ್ಣ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ಪ್ರೋತ್ಸಾಹಕರಾದಂಥ ಆನಗಳ್ಳಿ ಕರುಣಾಕರ್ ಹೆಗಡೆ, ಜಯರಾಮ್ ಶೆಟ್ಟಿಯವರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾರೆ. ತಾನು ಅಧ್ಯಕ್ಷರಾಗಿರ್ತಕ್ಕಂಥ ಸಂಸ್ಥೆ ಉಡುಪಿಯ ರಂಗಭೂಮಿ, ಅದನ್ನು ಹುಟ್ಟಾಕಿರ್ತಕ್ಕಂಥವರು ನಮ್ಮ ಸಮುದಾಯದ ಕುತುಪಾಡಿ ಆನಂದ ಗಾಣಿಗರು, ಈಗ ಚುಕ್ಕಾಣಿ ಹಿಡಿದವರು ಇವರು. ನನಗೆ ಬೈತಾ ಇದ್ದಾರೆ, ಕಿವಿ ಹಿಂಡ್ತಾ ಇದ್ದಾರೆ. ಆನಂದ ಗಾಣಿಗರು ತಮ್ಮ ಬಂದಿದ್ದಾರೆ, ನೀವು ಅವ್ರ ಹೆಸರು ಹೇಳಲಿಲ್ಲ ಅಂತ. ಅವ್ರ ಹೆಸರು ಯಾಕೆ ಹೇಳಲಿಲ್ಲ ಕೇಳಿದ್ರೆ, ನಾವಿಬ್ಬರು ಒಂದೇ, ನಾನು ಕೆ ಎಂ ಶೇಖರ್, ಅವರು ಕೆ ಎಂ ಶೇಖರ್, ಅದು ಸ್ವಪ್ರಶಂಸೆ ಆಗತ್ತೆ ಅಂತ ನಾನು ಹೇಳ್ಕೊಳ್ಳಿಲ್ಲ. ನಾವು ಕೆ ಎಂ ಶೇಖರ್ ದ್ವಯರು. ಕೆ ಎಂ ಶೇಖರ್ ಸರ್, ನಿಮಗೂ ಕೂಡ ಹಾರ್ದಿಕ ಸ್ವಾಗತ. ಶ್ರೀಕೃಷ್ಣ ಮುಖ್ಯ ಪ್ರಾಣ ಸ್ಮರಿಸಿಕೊಳ್ಳೋದ. ರಂಗಸ್ಥಳ ಯಕ್ಷಮಿತ್ರ ಕೂಟ ರಿಜಿಸ್ಟರ್ಡ್ 25ನೇ ವರ್ಷದ ಕಾರ್ಯಕ್ರಮ. ಭಾರಿ ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡಿದ್ದೀನಿ. ಸನ್ಮಾನ್ಯ ಎಂ ಪಿ ಮಂಜುನಾಥರೇ, ನಮ್ಮ ಡಾಕ್ಟರ್ ಸುರೇಶ್ ಚಿಕ್ಕಿಯವರೇ, ಸುರೇಂದ್ರ ಪಣಿಯವರೇ ಮತ್ತು ಎಸ್ ವಿ ಉದಯಕುಮಾರ್ ಶೆಟ್ಟಿ, ಸುಜೇಂದ್ರ ಹಂದಿಯವರೇ, ವೇದಿಕೆಯಲ್ಲಿ ಇದೆಯಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲ ಕಲಾಭಿಮಾನಿಗಳೇ, ಮಸ್ತು ನಾನು ಹೊಗಳಿದ್ರು ಅವರು. ನಾನು ಹೊಗಳುವಷ್ಟು ಮಾಡಲಿಲ್ಲ. ಆದರೆ ಒಂದು ವಿಷಯ ಏನಂತೇಳಿದ್ರೆ, ನನಗೆ ಸಂಘಟನೆ, ಯಕ್ಷಗಾನ ಸಂಘಟನೆ ಎಲ್ಲಿದೆ ಅದು ಎಲ್ಲ ಅವರು ಯಕ್ಷಗಾನ ಅಕಾಡೆಮಿಯಿಂದ ಏನಾದರೂ ಕಾರ್ಯಕ್ರಮ ಮಾಡಬೇಕೆಂಬ ಉದ್ದೇಶದಿಂದ ನಾನು ರಾಜ್ಯಾದ್ಯಂತ ಎಲ್ಲೆಲ್ಲಿ ಸಂಘಟನೆ ಇದೆ ಅವರಿಗೆ ನಾನು ಸ್ವತಃ ಫೋನ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಅಕಾಡೆಮಿ ಇರುವುದು ಸಂಘಟನೆಯಲ್ಲಿ, ಅಕಾಡೆಮಿ ಇರುವುದು ಯಾವುದು ಕೇಳಿ, ನಮ್ಮ ಅಕಾಡೆಮಿಲಿ ಆಗೋ ಆ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಪಸರಿಸಬೇಕು. ಯಕ್ಷಗಾನ ನಮ್ಮ ಮುಟ್ಟುವ ರೀತಿಯಲ್ಲಿ ಆಗಬೇಕು. ಅದಕ್ಕೆ ನನಗೊಂದು ಈ ಸತಿ ನಾವು ಮಾಡೋ ಉದ್ದೇಶ ಏನಂತೇಳಿದ್ರೆ, ಯಕ್ಷಗಾನ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇನೆ. ಒಂದು ಮಹಿಳೆ ಸಂಘಟನೆ ಆದರೆ, ಒಬ್ಬ ಮಹಿಳೆ ಯಕ್ಷಗಾನ ಕಲಾವಿದೆ ಆದರೆ 10 ಜನ ಕರ್ಕೊಂಡು ಬರ್ತಾರೆ ಅವರು. ಯಾಕಂದರೆ ಅವ್ರ ಹತ್ರ ಅಷ್ಟು ಸಾಮರ್ಥ್ಯ ಮಹಿಳೆಯರಿಗಿದೆ. ಆದ್ದರಿಂದ ಸಂಘಟನೆಯೂ ಆಗ್ತದೆ ಮತ್ತು ಯಕ್ಷಗಾನ ಉಡುಗೆಗಾನ ಮಕ್ಕಳಿಗೆ ಹಾಕಿ ಕೊಡಬೇಕು ಅಂತ. ಮಕ್ಕಳಿಂದ ನಮಗೆ ತುಂಬ ಸಂಸ್ಕಾರ ಮತ್ತು ಸಂಸ್ಕೃತಿ ಬೆಳೀತದೆ. ಆ ಸಂಸ್ಕಾರ ಸಂಸ್ಕೃತಿ ಬೆಳಿಬೇಕಾದ್ರೆ ಮಕ್ಕಳಿಗೆ ಯಕ್ಷಗಾನ ಕಲಿಸ್ಬೇಕು. ಈ ರಾಮಾಯಣ ಮಹಾಭಾರತ ಕಥೆಯಲ್ಲಿ ಹೇಗೆ ಇದೆ, ಕೂಡು ಕುಟುಂಬದ ಕಥೆ ಇದೆ, ಹಿರಿಯರೇ ಗೌರವ ಕೊಡುವ ಕಥೆ ಇದೆ, ದೇವರ ಕಥೆ ಇದೆ, ದೇವರಿಗೆ ಕೊಡುವ ಗೌರವ, ತಂದೆ ತಾಯಿಗಳಿಗೆ ಗೌರವ, ಗುರು ಹಿರಿಯರಿಗೆ ಕೊಡುವ ಗೌರವ. ಈಗ ಎಲ್ಲ ಕಳೆದು ಹೋದ ಕಾಲದಲ್ಲಿ ಅದಕ್ಕೆ ಕೊಡುವ ಆ ಯಕ್ಷಗಾನದಿಂದ ನಮಗೆ ಸಿಗ್ತಾ ಇದೆ. ಬೇರೆ ಯಾವುದರಲ್ಲೂ ಸಿಕ್ಕುವುದಿಲ್ಲ. ಈಗೆಲ್ಲರದ್ದು ಅವರು ಹೇಳಿದ ಹಾಗೆ, ಡಾಕ್ಟ್ರ್ ಹೇಳಿದ ಹಾಗೆ ಬೇಕಾದಷ್ಟು ತುಂಬ ದುಡ್ಡಾಗಿದೆ. ಹಣವಂತರಾದ ನಂತರ ಮಕ್ಕಳಿಗೆ ಬೇಕಾದಷ್ಟು ಹಣ ಕೊಟ್ಟು ಅದು ಕಲಿ ಇದು ಕಲಿ ಅದು ಇದು ತಗೊಂಡು, ಆದರೆ ಸಂಸ್ಕಾರ ಮತ್ತು ಸಂಸ್ಕೃತಿ ಸಿಕ್ಕುವುದಿಲ್ಲ. ಯಕ್ಷಗಾನದಿಂದ ಮಾತ್ರ ಸಿಗ್ತಾ ಇದೆ.
ಏಕೆಂದರೆ ಇದು ಯಕ್ಷಗಾನ ಕಲಾರಂಗದಲ್ಲಿ 90 ಶಾಲೆಗಳಿಗೆ 3,000 ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸ್ತಾ ಇದ್ದಾರೆ. ಏಕೈಕ ಒಂದು ಸಂಸ್ಥೆ ಇವತ್ತು ರಾಜ್ಯದಲ್ಲಿ. ಹಾಗಾದರೆ ಅಂತಹ ಒಂದು ಸಂಸ್ಥೆ ಉಳಿಬೇಕು. ಮತ್ತೊಂದು ಸಂತೋಷವೆಂದರೆ ನಮ್ಮ ಇದು ಇರೋದು ಎಂಥದ್ದು ಅಂದೇವ್ರದ್ದು ಸಾಲಿಗ್ರಾಮ ಮೇಳ, ಮಕ್ಕಳ ಮೇಳ. ಇವತ್ತು ಏಕೈಕ ಮೇಳ ಇರೋದು ಮಕ್ಕಳ ಏಕೈಕ ಮೇಳ. ನಾನು ಹಠ ಕಟ್ಟಿಕೊಂಡು ಆ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಹಠ ಕಟ್ಟಿ ಕೊಟ್ಟದ್ದು ಅವರಿಗೆ. ನಾನು ಹಠಗಡೆ ಇದರಲ್ಲಿ ಕೂಡ ಮೀಟಿಂಗಲ್ಲಿ ಹಠ ಕಟ್ಟಿಕೊಂಡೆ ಅದನ್ನು ಹಣ ತಗೊಂಡಿದ್ದೇನೆ. ತಗೊಂಡು ಆ ಸಂಸ್ಥೆ ಆ ರೀತಿ ಬೆಳಿಬೇಕು ಮತ್ತು ಆ ಸಂಸ್ಥೆ ಉಳಿಸಬೇಕು. 50 ವರ್ಷ ಅದು ಕಟ್ಟಿದವರು ಯಾರು? ಸೀತಾಂದೇವರು. ಅಂತಹ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ. 89 ವರ್ಷದವರು. 50 ವರ್ಷ ಆಗಿದೆ ಆ ಸಾಲಿಗ್ರಾಮ ಮೇಳಕ್ಕೆ. ಅಂಥ ಸಂಸ್ಥೆಗಳಿಗೆ ಆ ಸಂಸ್ಥೆಗಳಿಗೆ ನಾವು ಸಹಕಾರ ಕೊಟ್ಟರೆ ಆ ಸಂಸ್ಥೆ ಉಳಿತದೆ ಮತ್ತು ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಸಹಕಾರ ಕೊಡುವಂಥದ್ದು. ನಮ್ಮಲ್ಲಿ ಸರ್ಕಾರ ಕೊಡ್ತುಂಟು, ಸರ್ಕಾರದಿಂದ ಹಣ ಬರುವ ತುಂಬ ಕಷ್ಟ ಆಗ್ತದೆ. ಕೆಲವರಿಗೆ ನಾವು ಸಹಕಾರ ಕೊಡುವಾಗ ಹಣ ಬರುವಾಗ ತುಂಬ ತೊಂದರೆ ಆಗ್ತದೆ, ಕಷ್ಟ ಆಗ್ತದೆ. ಸರ್ಕಾರ ಸ್ಮಶಾನಕ್ಕೆ ಹೋದ ಹಣ ಮತ್ತು ಸರ್ಕಾರದ ಬರುವ ಹಣ ಮತ್ತು ಸರ್ಕಾರ ಹಣ ಕೂಡ ಎರಡು ಒಂದೇ, ಪಕ್ಕ ಬರೋದಿಲ್ಲ, ಮೆಲ್ಲನೆ. ಹಾಗೆ ಸಹಕಾರ ನೀವು ಸಹ ಕೊಡಬೇಕು, ನಾವು ಸಹ ಕೊಡ್ತೇವೆ. ನನ್ನ ಉದ್ದೇಶ ಸರ್ಕಾರದ ಎಷ್ಟು ಸಾಧ್ಯ ಉಂಟು ಅಷ್ಟು ಸಹಕಾರ ಮಾಡಬೇಕು. ಅಷ್ಟು ಸಹಕಾರ ಕೊಟ್ಟು ಯಕ್ಷಗಾನ ಉಳಿಯುವಂಥ ಕಾರ್ಯಕ್ರಮ ಮಾಡಬೇಕಂತಿದ್ದೆ. ಮಕ್ಕಳಿಗೆ ಯಾಕೆ ಕೊಡಬೇಕಂತ ನಾನು ನಿಮ್ಗೆ ಗೊತ್ತು, ಪುನಃ ಹೇಳ್ತಾ ಇದ್ದೇನೆ. ಮಕ್ಕಳಿಗೆ ಹೆಚ್ಚು ಹೆಚ್ಚು ಯಕ್ಷಗಾನವನ್ನು ಕಲಿಸಬೇಕು. ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಮಕ್ಕಳಿಗೆ ಯಕ್ಷಗಾನ ಕೊಟ್ಟಷ್ಟು ನಮ್ಮ ಯಕ್ಷಗಾನ ಉಳಿವಿಗೆ ಪ್ರೇಕ್ಷಕರಾಗ್ತಾರೆ, ವಿದ್ಯಾವಂತರಾಗ್ತಾರೆ, ವಿಮರ್ಶಕರಾಗ್ತಾರೆ, ಚಿಂತಕರಾಗ್ತಾರೆ. ಅವ ಕಲಾವಿದ ಆಗಬೇಕಂತ ನಾನು ಪ್ರಯತ್ನ ಮಾಡೋದಿಲ್ಲ. ದೊಡ್ಡ ಸಂಸ್ಕಾರವಂತನ ಬಗ್ಗೆ ವ್ಯಕ್ತಿಯಾಗಿ ಬೆಳೀತಾನೆ. ಅದಕ್ಕಾಗಿ ಮಕ್ಕಳಿಗೆ ಯಕ್ಷಗಾನ ಅದು ಕೊಟ್ಟರೆ ಮಾತ್ರ. ನಾನು 7 ವರ್ಷ ಯಕ್ಷಗಾನ ಕಲಾವಿದರಲ್ಲಿ ಅಧ್ಯಕ್ಷನ ಹಾಕ್ಕೊಂಡು ನನ್ನ ಸಮಯದಲ್ಲಿ ಪ್ರಾರಂಭವಾದ ಯಕ್ಷ ಶಿಕ್ಷಣ. ಆ ಯಕ್ಷ ಶಿಕ್ಷಣ ಇವತ್ತು ಬೆಳೆದು ಹೆಮ್ಮರವಾಗಿ ಬೆಳೆದಿದೆ. ಆಗಿರುವಾಗ ಮಕ್ಕಳಿಗೆ ಯಕ್ಷಗಾನಕ್ಕೆ ಒತ್ತು ಕೊಡೋದು ಇಷ್ಟೇ. ಅವ್ರು ಕೊಟ್ಟರೆ ನಮ್ಮ ತಂದೆ ತಾಯಿ ಗೌರವ ಸಿಗ್ತದೆ. ಈಗ ಮೂಲೆ ವೃದ್ಧಾಶ್ರಮ ಜಾಸ್ತಿ ಆಗಿದೆ. ಕಾರಣ ಹೇಳಿ, ಮಕ್ಕಳಿಗೆ ನಾವು ಸಂಸ್ಕೃತಿ ಕೊಡಲಿಲ್ಲ. ಅದಕ್ಕಾಗಿ ವೃದ್ಧಾಶ್ರಮ ಜಾಸ್ತಿ ಆಗಿದೆ. ಆ ವೃದ್ಧಾಶ್ರಮ ಜಾಸ್ತಿ ಆದ್ದರಿಂದಲೇ ನಾವು ಮಕ್ಕಳನ್ನು ಆ ರೀತಿ ಸರಿಯಾಗಿ ಸಂಸ್ಕಾರ ಕೊಡಲಿಲ್ಲ ಅಂತೇಳಿ ಅರ್ಥ. ಮಕ್ಕಳ ತಂದೆ ತಾಯಿಯನ್ನು ನೋಡೋದಿಲ್ಲ. ವಯಸ್ಸಾದ ಕೂಡ ಎಲ್ಲರೂ ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಹಾಗೆ ಆಗಬಾರ್ದನ್ನ ಉದ್ದೇಶದಿಂದ ಯಕ್ಷಗಾನಕ್ಕೆ ಹೆಚ್ಚು ಒತ್ತು ಕೊಟ್ಟು ಯಕ್ಷಗಾನ ಮಕ್ಕಳಿಗೆ ಕಲಿಸಿ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದೇನೆ. ಅದು ಒಂದು ನನ್ನ ದೊಡ್ಡ ಉದ್ದೇಶ. ಹಾಗೆ ಮಹಿಳೆ ಯಕ್ಷಗಾನ ಕೊಡುವ ಉದ್ದೇಶಗಳು ಅಷ್ಟೇ. ಯಕ್ಷಗಾನ ಉಳಿವಿಗೆ ಎಲ್ಲದಕ್ಕೂ ಹಾಗೆ. ಇವತ್ತು ನಮ್ಮಲ್ಲಿ ಕರಾವಳಿಯಲ್ಲಿ ಯುವಕರು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ವಿದ್ವಾಂಸರು ಬರ್ತಾರೆ, ಡಾಕ್ಟ್ರು ಬರ್ತಾರೆ, ಇಂಜಿನಿಯರ್ ಬರ್ತಾರೆ, ಎಲ್ಲರೂ ಯಕ್ಷಗಾನಕ್ಕೆ ಬರ್ತಾರೆ. ಇಲ್ಲಿ ಮೂಡಲಪಾಯದಲ್ಲಿ ದೊಡ್ಡ ಸಮಸ್ಯೆ, ತುಂಬ ವಿದ್ವಾಂಸರಿದ್ದಾರೆ, ಯುವಕರಿಲ್ಲ, ವಿದ್ಯಾರ್ಥಿಗಳು ಬರೋದಿಲ್ಲ, ಯಾರೂ ಬರೋದಿಲ್ಲ. ಮೊನ್ನೆ ನಾನು 2 ದಿವಸ ಕಾರ್ಯಕ್ರಮ ಮಾಡುವಾಗ ನನಗೆ ನಮ್ಮ 10 ಗುರುಗಳನ್ನು ಕೊಡಿ ನಮಗೆ ಅಂತ ಹೇಳ್ತಾ ಇದ್ದಾರೆ. ಗುರುಗಳು ನಮಗೆ ಕಷ್ಟ ಇದ್ದಾರೆ, ಗುರುಗಳನ್ನು ಕೊಡಿ ನಾವು ಕಲಿಸ್ತೇವೆ ಮಕ್ಕಳಿಗೆ ಅಂತ. ತುಂಬ ಕಷ್ಟ. ಅದು ಎಲ್ಲಿಂದ ಆಗಬೇಕು ಅಲ್ಲಿಂದಲೇ ಆಗಬೇಕು. ನಮ್ಮ ಗುರುಗಳು ಇದ್ದುಕೊಂಡು ಕೊಡೋದಲ್ಲ. ಈ ಮೂಡಲ್ಪಾಯ ಯಕ್ಷಗಾನದ ಕಲಿಬೇಕಾದರೆ ಇಲ್ಲೇ ಗುರುಗಳಿಂದ ಕಲಿಬೇಕು. ಹಾಗೆ ಮೂಡಲ್ಪಾಯಿಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಕಾರಣ ನಾನು ಅಷ್ಟೇ. ನೀವು ಸಹ ಮಾಡಿ ಅಂತ. ಆ ಕಲೆ ಉಳಿಬೇಕಾದರೆ ಮಕ್ಕಳಿಂದಲೇ ಪ್ರಾರಂಭವಾಗಬೇಕು, ಮಹಿಳೆಯಿಂದಲೇ ಪ್ರಾರಂಭ ಆಗಬೇಕು. ಕಲೆಗೆ ಪ್ರೋತ್ಸಾಹ ಸಿಗ್ತದೆ. ಆ ಕಲೆಗಿರುವಷ್ಟೊಂದು ಶಕ್ತಿ ಏನಂತ ಹೇಳಿದರೆ ಶುದ್ಧವಾದ ಕನ್ನಡ. ಶುದ್ಧ ಕನ್ನಡ ಎಲ್ಲಿ ಸಿಗ್ತದೆ ಅಂತ ಕೇಳಿ. ನಮ್ಮ ಪುತ್ತೂರ ಕಡೆ ಹೋದರೆ ಇದು ಮಡಿಕೇರಿ ಮಲಯಾಳಿ ಮತ್ತು ತುಳು ಸೇರಿಕೊಂಡು ಒಂದು ಅರೆಕ ಭಾಷೆ ಇದೆ. ಆದರೆ ರಂಗಸ್ಥಳದಲ್ಲಿ ಬಂದಾಗ ಶುದ್ಧವಾದ ಕನ್ನಡ ಮಾತಾಡ್ತದೆ. ಅದಕ್ಕೆ ಇರೋದು ಯಕ್ಷಗಾನಕ್ಕಿರುವ ಶುದ್ಧ ಯಕ್ಷಗಾನಕ್ಕಿರುವ ಶಕ್ತಿ, ಆ ಪವರ್, ಯಕ್ಷಗಾನ ಪವರೇ ಹಾಗೆ ಇತ್ಲಾಗೆ ಹೋದರೆ ಭಟ್ಕಳ ಕಡೆ ಹೋದರೆ ಕೊಂಕಣಿ ಮರಾಠಿ ಮಿಶ್ರಿತವಾದ ಕನ್ನಡ ಇದೆ. ಅಲ್ಲಿ ಕೂಡ ಅವರು ಮಾತಾಡೋ ಶುದ್ಧ ಕನ್ನಡ. ನಿಮ್ಗೆ ಗೊತ್ತುಂಟು, ಬಡ ಕಲಾವಿದರು ಎಷ್ಟು ಶುದ್ಧವಾಗಿ ಮಾತಾಡ್ತಾರೆ. ಹಾಗೆ ಕಲೆ ಉಳಿಬೇಕು. ಕಲಾವಿದರನ್ನು ಕಲಾವಿದರು ಸಹ ಉಳಿಬೇಕು. ಕಲೆಯನ್ನು ಉಳಿಸುವ ನಮ್ಮದು ಪ್ರೇಕ್ಷಕರಿಂದ ದಾನಿಗಳಿದ್ದರೆ ಪ್ರೇಕ್ಷಕರಿದ್ದರೆ ಕಲೆ ಉಳಿತದೆ. ಅದಕ್ಕೆ ನಿಮ್ಮಲ್ಲಿ ಆದರೆ ಒಂದು ಸಂತೋಷ ಅಂದರೆ ಈ ಒಂದು KM ಶೇಖರ್ ಅದ್ಭುತವಾದ ಒಬ್ಬ ಸಂಘಟಕ. ಅವರು ಮಾತಾಡುವಾಗ ಹಿಡಿದ್ರೆ ಆ ಕಲೆ ಬೇರೆ ಸಮೇತ ಹಿಡ್ಕೊಂಡು ಆ ಕಲೆ ಸಂಘಟನೆ ಮಾಡಲಿಕ್ಕೆ ವ್ಯಕ್ತಿತ್ವ ಹೊಂದಿದರು. ಪ್ರತಿ ವಾಟ್ಸಪ್ಪಿನಲ್ಲಿ ಎಲ್ಲಿಂದ ಪ್ರಾರಂಭ ಪ್ರತಿನಿತ್ಯ ಹಾಕ್ತಾ ಅವರೊಂದು ಸಂಘಟನೆಗೆ ಒಂದು ಎತ್ತಿದ ಕೈ.
ಅಂತಹ ವ್ಯಕ್ತಿಗಳ ಸಂಘಟಕರಿದ್ದರೆ ಮಾತ್ರ ಕಲೆ ಬೆಳೀತದೆ. 25 ವರ್ಷ ಬೆಂಗಳೂರಿನಲ್ಲಿ ಸಂಘಟನೆ ಈ ಸಂಘವನ್ನು ಪ್ರಾರಂಭ ಮಾಡಿ 25 ವರ್ಷ ಆಗಬೇಕು ಸಾಧನೆ. ಇಷ್ಟು ಜನ ಸೇರಿದ್ರಿ, ನಮ್ಮ ಉಡುಪಿಯಲ್ಲಿ ಸೇರೋದಿಲ್ಲ, ನಾವು ಎಲ್ಲಿ ಸೇರೋದಿಲ್ಲ, ಉಡುಪಿಯಲ್ಲ ಎಲ್ಲಿ ಸೇರೋದಿಲ್ಲ. ಇಷ್ಟು ಜನ ಸೇರಿಸಬೇಕಾದ್ರೆ ಎಷ್ಟು ಕಷ್ಟ ಉಂಟು. ಹಾಗಾದರೆ ಜನರು, ಕಲಾವಿದರು, ಪ್ರೇಕ್ಷಕರು ಹಿಡಿದಿಟ್ಟುಕೊಂಡ ವ್ಯಕ್ತಿ ಅಂದರೆ ಈ ಸಂಘಟನೆ, ರಂಗಸ್ಥಳ ಎಲ್ಲರೂ ನಿಮ್ಮನ್ನ ಹಿಡಿದಿಟ್ಕೊಂಡುಕೊಂಡು ಅದಕ್ಕೆ ಒಂದು ಇಷ್ಟೆಲ್ಲ ಜನ ನೀವು ಬಂದಿದ್ದೀರಿ. ನನಗೆ ಹೇಳಿದರು ತುಂಬ ಜನ, ಇದಕ್ಕಿಂತ ತುಂಬ ಜನ ಬರ್ತಾ ಬಂದರೆ ಅದು ಬೇಕು ನಮಗೆ. ಪ್ರೇಕ್ಷಕರು ಹಿಡಿದುಕೊಳ್ಳುವಂಥ ಶಕ್ತಿ ಒಬ್ಬ ಸಂಘಟನೆಗೆ ಇದ್ದರೆ ಕಲೆಯನ್ನು ಉಳಿಸಲಿಕ್ಕೆ ಹೆಚ್ಚು ಸಾಧ್ಯ ಉಂಟು. ಹಾಗೆ ಯಕ್ಷಗಾನದ ನಾವು ಅಕಾಡೆಮಿಯ ತುಂಬ ಕಾರ್ಯಕ್ರಮ ಮಾಡಿದ್ದೇವೆ. 125 ಕಾರ್ಯಕ್ರಮ ನಾನು 14 ತಿಂಗಳಲ್ಲಿ ನಾವು ಮಾಡಿದ್ದೇವೆ. ಕಾರಣ ಇಷ್ಟೇ, ಕಡೆಯಲ್ಲಿ ಹೋಗಿ ಎಲ್ಲರಿಗೂ ಫೋನ್ ಮಾಡಿ ನಾನು ನೀವು ಅಪ್ಲಿಕೇಶನ್ ಹಾಕಿ ಅಂದೇಳಿ ಅದೆಲ್ಲ ಪ್ರೋಗ್ರಾಮಿಗೆ ಕೂಡ ನಾವು ಹೋಗಿದ್ದೇವೆ. ಹೋಗಲಿಕ್ಕೆ ನಾನು ಬಂದದಕ್ಕೆ 3 ವರ್ಷ ನಂದೇಳಿ ಹೆಚ್ಚು ಕಾರ್ಯಕ್ರಮ ಮಾಡಿಕೊಂಡು ಜನರಿಗೆ ಕಲೆಯ ಬಗ್ಗೆ, ಅಕಾಡೆಮಿಯ ಬಗ್ಗೆ ಅದು ಹೆಚ್ಚು ಒತ್ತು ಕೊಟ್ಟು ಉಳಿಸಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ನಿಮ್ಮೆಲ್ಲ ಸಹಕಾರ ಇದೇ ರೀತಿ ಇರಲಿ. ಮತ್ತು ತೆಂಕುತಿಟ್ಟು ಇದು ಹಂದಾಡಿ ಮತ್ತು ಹಾರಾಡಿ ಈ ಒಂದು ಕಾರ್ಯಕ್ರಮ ಮಾಡಿದ ನಾನು ಅಕಾಡೆಮಿಯಲ್ಲಿ ಒಂದು ತಗೊಳ್ಳುವಾಗ ಉದ್ಘಾಟನೆ, ನಾನು ಚಾರ್ಜ್ ತಗೊಳ್ಳುವಾಗ ಯಾರು ಏನು ಮಾಡೋದು ಅಂತ ಕೇಳಿದರು, ಏನು ಮಾಡೋದು ಅಂತ. ಆಗ ಹಾರಾಡಿ ರಾಮ್ ಗಾಣಿಗರ ಒಂದು ಫೋಟೋ ಇಟ್ಟುಕೊಂಡು ಆ ದಿವಸ ಅವ್ರಿಗೆ ಹೂ ಹಾಕಿಕೊಂಡು ನಾನು ಚಾರ್ಜ್ ತಗೊಂಡದ್ದು. ಗಾಣಿಗರನ್ನು ಹೇಗಂತ ಹೇಳಿದರೆ ಅಂಥ ಕಾಲದಲ್ಲಿ ನನ್ನ ಸಣ್ಣ ಪ್ರಾಯದಲ್ಲಿ ಹಾರಾಣಿ ರಾಮ್ ಗಾಣಿಗರಂಥ ಅದ್ಭುತ ಒಬ್ಬ ಕಲಾವಿದ ಈಗ ನೋಡಿ ಸಿಕ್ಕೋದಿಲ್ಲ. ಅಂಥ ಕಲಾವಿದ 1962ರಲ್ಲಿ ರಾಷ್ಟ್ರ ಪ್ರಶಸ್ತಿ ತಗೊಂಡ ವ್ಯಕ್ತಿಯವರು. ಅಂತಹ ವ್ಯಕ್ತಿಗಳು ಅವರೆಲ್ಲ ಸಿಕ್ಕುವುದು ಸ್ವಲ್ಪ ಜನ, ಮತ್ತು ಅಳಿಕೆ ರಾಮರು ಕೆಲವು ಜನ ಇರೋದು. ಅಂಥ ಕಲೆ ಈಗ ವಿದ್ಯಾವಂತರು ಕಲೆಗೆ ಬಂದರೆ ಆ ಪರಂಪರೆವಾದ ಕಲೆ ಉಳಿತಂತ ಹೇಳಲಾರೆ. ಹಾಗಾದರೆ ಆಗಿನ ಕಾಲದಲ್ಲಿ ಕಷ್ಟಪಟ್ಟು ದುಡ್ಡು ಹೊತ್ತಿ ಆ ಕಲೆಯನ್ನು ಉಳಿಸ್ಲಿಕ್ಕೆ ಹೊಸಾಗಿ ಬರೀ ಕಾಲಿನ ಪೆಟ್ಟಿಗೆ ಹೊತ್ತ ಆ ವ್ಯಕ್ತಿಗಳು ಕಾಲ ಕ್ರಮೇಣ ಕಮ್ಮಿ ಆಗ್ತಾ ಬರ್ತಾ ಇದ್ದಾರೆ. ಆ ಕಲೆ ವಿದ್ಯಾವಂತರು ಬಂದು ಅವರಿಗೆ ಆ ಸಂಕಷ್ಟ ಗೊತ್ತಿಲ್ಲ. ಆ ಕಲೆ ಉಳಿಸುವ ಕಲಿಕೆ ವಿದ್ಯಾವಂತರಿಗೆ ಹಿರಿಯವರು ಎಲ್ಲರೂ ನಾವು ಹೇಳಬೇಕಿಷ್ಟೇ, ಕಲೆ ಉಳಿಸುವ ಪ್ರಯತ್ನ, ಮೂಲ ಕಲೆಗೆ ಧಕ್ಕೆ ಬರದಂತೆ ಕಲೆ ಉಳಿಸುವ ಪ್ರಯತ್ನ ಮಾಡಬೇಕು ಅಂತ ಹೇಳುತ್ತಾ ನನ್ನನ್ನು ಉದ್ಘಾಟಿಸಿ 25ನೇ ವರ್ಷ ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ಸಂಘಟನೆಗಳಿಗೆ ಒಂದಿಷ್ಟು ನನ್ನ 2 ಮಾತು ಮುಗಿಸ್ತಾರೆ. ನಿಮ್ಮ ಅಧಿಕಾರದ ಅವಧಿಯಲ್ಲಿ ಅಕಾಡೆಮಿ ಎತ್ತರಕ್ಕೆ ಬೆಳೆಯಲಿ, ತನ್ಮೂಲಕ ಯಕ್ಷಗಾನ ಕಲಾವಿದರು ಮತ್ತು ಯಕ್ಷಗಾನ ಕಲೆ ಮುಗಿಲೆತ್ತರಕ್ಕೆ ಬೆಳೆಯಲಿ ಎನ್ನುವಂಥ ಹಾರೈಕೆ ನಮ್ಮದು. ನಿಮ್ಮ ಆಡಳಿತ ಅವಧಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಸಾಕಾರಗೊಳ್ಳಲಿ ಎನ್ನುವಂಥ ಆಶಯದೊಂದಿಗೆ ಈ ಉದ್ಘಾಟನಾ ಸಮಾರಂಭಕ್ಕೆ ಮಂಗಳ ಹಾಡುವಂಥ ಸಮಯ. ಧನ್ಯವಾದಕ್ಕಾಗಿ RK ನಾಗೂರು ರಂಗಸ್ಥಳದ ಅಧ್ಯಕ್ಷರನ್ನು ಈ ಭಾಗಕ್ಕೆ ಆಹ್ವಾನಿಸಿಕೊಳ್ತೇನೆ. ಆತ್ಮೀಯ ಬಂಧುಗಳೇ, ತಮಗೆಲ್ಲರಿಗೂ ವಂದಿಸಿಕೊಳ್ಳುತ್ತಾ ರಂಗಸ್ಥಳದ ರಜತ ಪರ್ವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಂಗಸ್ಥಳಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಅವರಿಗೆ ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು, ಇವರಿಗೆ ಧನ್ಯವಾದವನ್ನು ಸಮರ್ಪಣೆಗೊಳ್ಳುವಂಥ ಸಮಯ. ಇಂದಿನ ಕಾರ್ಯಕ್ರಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸಹಯೋಗದೊಂದಿಗೆ ರಂಗಸ್ಥಳ ತನ್ನ 25ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಅವರಿಗೆ ರಂಗಸ್ಥಳದ ಕಾರ್ಯದರ್ಶಿಗಳಿಂದ ಅಭಿನಂದನಾ ಕಾರ್ಯಕ್ರಮ. ಧನ್ಯವಾದಗಳು. ಡಾಕ್ಟರ್ ಸನ್ಮಾನ್ಯ ಶಿವರಾಮ್ ಶೆಟ್ಟಿ ಅವರಿಗೆ, ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಹಾಗೂ ಶ್ರೀ MP ಮಂಜುನಾಥ್ ಸಹಕಾರಿ ಸಂಘಗಳ ಉಪನಿಬಂಧಕರು, ಅವರಿಗೂ ಕೂಡ ರಂಗಸ್ಥಳದ ವತಿಯಿಂದ ಶ್ರೀ MP ಮಂಜುನಾಥ್ ಸರ್ ಅವರು ಸಹಕಾರ ಸಂಘಗಳ ಉಪನಿಬಂಧಕರು.
ರಂಗಸ್ಥಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುವುದರ ಮೂಲಕ ಅವರನ್ನು ಶಾಲು ಹೊದಿಸಿ ಅವರಿಗೂ ಸಹ ರಂಗಸ್ಥಳದ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಡಾಕ್ಟರ್ ಸುರೇಶ್ ಜಿಕೆ ಅವರು ಗೌರವಾಧ್ಯಕ್ಷರು, ಕರಾವಳಿಗರ ಒಕ್ಕೂಟ ಬೆಂಗಳೂರು, ಇವರಿಗೂ ಸಹ ರಂಗಸ್ಥಳದ ವತಿಯಿಂದ ಅನಂತ ಧನ್ಯವಾದಗಳು. ಅವರನ್ನು ಶಾಲು ಹೊದಿಸಿ ಗೌರವಿಸುವ ಮೂಲಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ತಮ್ಮ ಅಮೂಲ್ಯವಾದ ಸಮಯವನ್ನು ಇಷ್ಟು ಸಮಯಗಳ ಕಾಲ ತಮ್ಮ ರಂಗಸ್ಥಳಕ್ಕೆ ನೀಡುವುದರಿಂದ ಮತ್ತೊಮ್ಮೆ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಧನ್ಯವಾದಗಳು ಸರ್. ಹಾಗೂ ಇನ್ನೂರು MR ರಾಜಶೇಖರ ಗಾಣಿಗರು, ಅಖಿಲ ಕರ್ನಾಟಕ ಗಾಣಿಗ ಸಂಘದ ಅಧ್ಯಕ್ಷರು, ಇವರಿಗೂ ಕೂಡ ರಂಗಸ್ಥಳದ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಉಳಿದವರೆಲ್ಲ ವೇದಿಕೆ ಮೇಲೆ ಹಾಗೆ ಮುಂದುವರಿಯಲಿದ್ದಾರೆ. ತಮಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮ ಮುಂದಿನ ಭಾಗಕ್ಕೆ ಆಹ್ವಾನವನ್ನು ಕೋರುತ್ತಾ ಧನ್ಯವಾದಗಳನ್ನು ಹೇಳ್ತೇನೆ. ದಯವಿಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ ವೇದಿಕೆಯನ್ನು.